ब्रह्महृदायादिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महन्तम् नमस्ते प्राणेश प्रणतविभवायावनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतमः कृष्णेष्टभगवन् नमः श्रीमन्मध्वः प्रदिश सुदृशं नो जय जय भवति यदनुभावातेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसि च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा शास्त्रेषु पारदृष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं हरिः ओं श्रीगुरुभ्यो नमः हरिः ओं योगेश्वराणां गतिमामनन्ति बहिस्त्रिलोक्याः पवनान्तरात्मा न कर्मभिस्तां गतिमाप्नुवन्ति विद्यातपो योगसमाधिभाजां हरिः ओं ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಸರ್ವೋತ್ತಮರಾದ ವೇದವ್ಯಾಸದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ ಆರಂಭವಾಗಿದೆ. ಹೋದ ಬಾರಿ ನಾವು ಕೇಳಿದಂತೆ ಜೀವ ತನ್ನ ಚರಮದೇಹದ ಮರಣದ ಕಾಲದಲ್ಲಿ ಇಡ ಪಿಂಗಲ ಎನ್ನುವ ನಾಡಿಗಳು, ಸುಷುಮ್ನಾ ಎನ್ನುವ ನಾಡಿ, ಆ ಸುಷುಮ್ನಾ ನಾಡಿಯಿಂದ ಜೀವ ತಾನು ಹೊರಗೆ ಬಂದು ಯಾವ ಮತ್ತು ಪದ್ಮಗಳು, ಕಮಲಗಳು ಅದೆಲ್ಲ ನಾವು ಹೋದ ಬಾರಿ ತಿಳಿದ್ವಿ. ಅಲ್ಲೆಲ್ಲ ದಾಟಿ ಕೊನೆಗೆ ತನ್ನ ಶಿರಸ್ಸಿಗೆ ಬರ್ತಾನೆ. ಅಲ್ಲಿಂದ ಶಿರಸ್ಫೋಟವಾಗಿ ತಾನು ಉತ್ತಮವಾದ ಲೋಕವನ್ನು, ಅಂದರೆ ಮತ್ತೆ ಜನನ ಎನ್ನುವ ಸಂಭವವೇ ಇಲ್ಲದೇ ಇದ್ದಂತೆ ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ ಅಂತ ನಾವು ಹೋದ ಬಾರಿ ತಿಳಿದ್ವಿ. ಇಷ್ಟಾದ ಮೇಲೆ ಇನ್ನು ಅದರದ್ದೇ ಒಂದು ಸ್ವಲ್ಪ ಮತ್ತೆ ಮುಂದುವರಿದ ಭಾಗವನ್ನು ಭಾಗವತ ನಮಗೆ ಇವತ್ತು ತಿಳಿಸಿಕೊಡುತ್ತೆ. ಭಾಳ ಚೆನ್ನಾಗಿದೆ. ಸ್ವಲ್ಪ ಬೇಸರದ ವಿಷಯ, ಆದರೆ ಚೆನ್ನಾಗಿದೆ. ಹೇಳುವಾಗ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ, ಯಾರು ಅಪರೋಕ್ಷ ಜ್ಞಾನಿಯಾಗಿದ್ದಾನೆ, ಯಾರಿಗೆ ಚರಮದೇಹವಿದೆ, ಅಂದರೆ ಇನ್ನು ಭೂಮಿಗೆ ಬರಲ್ಲ ಅವರು ಮತ್ತೆ, ಅಂತಹ ಅಪರೋಕ್ಷ ಜ್ಞಾನಿಯಾದಂತಹ ವ್ಯಕ್ತಿ ತಾನು ಸಮಾಧಿ ಅವಸ್ಥೆಯಲ್ಲಿ ಕುಳಿತುಕೊಂಡು ಜ್ಞಾನವನ್ನು ಪಡೆದು ಆ ಜ್ಞಾನದ ಮೂಲಕ ಭಗವಂತನನ್ನು ಚಿಂತನೆ ಮಾಡಿ ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ. ಈ ಜ್ಞಾನದಲ್ಲಿ ಭಾಳ ಚೆನ್ನಾಗಿರುವ ಅಂಶ ಏನು, ಪರಮಾತ್ಮನ ಅಪರೋಕ್ಷ ಜ್ಞಾನವಿದೆ. ಈ ಅಪರೋಕ್ಷ ಜ್ಞಾನದಲ್ಲಿ 2 ವಿಧವಿದೆ. ಒಂದು ಸಾಮಾನ್ಯ ಅಪರೋಕ್ಷ ಜ್ಞಾನ, ಇನ್ನೊಂದು ಮಹಾ ಅಪರೋಕ್ಷ ಜ್ಞಾನ ಅಂತ ಎರಡು ವಿಭಾಗಗಳಿದೆ. ಒಂದು ಸಾಮಾನ್ಯ ಅಪರೋಕ್ಷ ಜ್ಞಾನ,
ಇನ್ನೊಂದು ಮಹಾ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಎಂದರೆ ಪರಮಾತ್ಮನನ್ನು ಸಮಾಧಿ ಅವಸ್ಥೆಯಲ್ಲಿ ಕೂತಾಗ ಕಾಣುವಿಕೆ, ಯಾವಾಗಲೂ ಕಾಣೋದಿಲ್ಲ, ಸಮಾಧಿ ಅವಸ್ಥೆಯಲ್ಲಿ. ಉದಾಹರಣೆಗೆ ಶಮೀಕ ಋಷಿಗಳೇನು ಸಮಾಧಿ ಅವಸ್ಥೆಯಲ್ಲಿ ಕೂತಿದ್ರು, ಪರೀಕ್ಷಿತ್ ರಾಜರೇನು ಸತ್ತ ಹಾವ ಹಾಕಿದ್ರಲ್ಲ, ಅದು ಸಮಾಧಿ ಅವಸ್ಥೆ. ಆ ಸಮಾಧಿ ಅವಸ್ಥೆಯಲ್ಲಿ ಕೂತಾಗ ದೇವರನ್ನು ಕಾಣುವಿಕೆಗೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ದೇವತೆಗಳಿಗೆ ಮಾತ್ರ ದೇವರು ಯಾವಾಗಲೂ ಕಾಣಿಸ್ತಾ ಇರ್ತಾನೆ, ಅವರು ಅಪರೋಕ್ಷ ಜ್ಞಾನಿಗಳಾದದ್ದರಿಂದ. ನಮ್ಮಂಥ ಸಾಮಾನ್ಯ ಜೀವರಾಶಿಗಳಿಗೆ ಅಪರೋಕ್ಷ ಜ್ಞಾನ ಆದಾಗ ನಮಗೆಲ್ಲ ದೇವರು ಯಾವಾಗಲೂ ಕಾಣಿಸುವುದಿಲ್ಲ, ಕೇವಲ ಸಮಾಧಿ ಅವಸ್ಥೆಯಲ್ಲಿ ಕೂತಾಗಷ್ಟೇ ಕಾಣಿಸ್ತಾನೆ ಎನ್ನುವುದು ನಿಯಮ. ಅದು ಎಷ್ಟು ಕಾಣಿಸ್ತಾನೆ, ಹೇಗೆ ಕಾಣಿಸ್ತಾನೆ, ಯಾವ್ಯಾವ ಲೋಕಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಇವತ್ತು ತಿಳಿಸಿಕೊಡ್ತಾರೆ. ಭಾಳ ಚೆನ್ನಾಗಿರುವ ಭಾಗ. ಅಂದಮೇಲೆ ಅಪರೋಕ್ಷ ಜ್ಞಾನ ಇದು ಎರಡು ವಿಧ. ಒಂದು ಸಾಮಾನ್ಯ ಅಪರೋಕ್ಷ ಜ್ಞಾನ, ಇನ್ನೊಂದು ಮಹಾ ಅಪರೋಕ್ಷ ಜ್ಞಾನ. ಇದರಲ್ಲಿ ಸಾಮಾನ್ಯ ಅಪರೋಕ್ಷ ಜ್ಞಾನ ಎಂದರೆ ಏನು ಅದನ್ನು ನಮಗೆ ಮೊದಲಿಗೆ ತಿಳಿಸ್ತಾರೆ. ಮುಹೂರ್ತ ಮಾತ್ರಂ ಭಗವತ ರೂಪಸ್ಯ ಅಖಂಡಿತಂ ಅಪರೋಕ್ಷಣ ದರ್ಶನಂ ಜ್ಞಾನಂ. ನೋಡಿರಿ, ಯಾರಿಗೆ ಮುಹೂರ್ತ ಮಾತ್ರದವರೆಗೆ, ಒಂದು ಮುಹೂರ್ತ ಅಂದರೆ 48 ನಿಮಿಷ, 48 ನಿಮಿಷಗಳವರೆಗೆ ಅಖಂಡವಾಗಿ, ಮಧ್ಯದಲ್ಲಿ ಗ್ಯಾಪ್ ಇಲ್ಲದೆ ಅಖಂಡವಾಗಿ ಭಗವಂತನ ದರ್ಶನವಾಗ್ತಾ ಇದೆ ಎನ್ನುವುದಾದರೆ, ಸಮಾಧಿ ಅವಸ್ಥೆಯಲ್ಲಿ ಕೂತಾಗ 48 ನಿಮಿಷಗಳವರೆಗೆ ಮಧ್ಯದಲ್ಲಿ ಬ್ರೇಕ್ ಆಗದೆ ದೇವರ ದರ್ಶನವಾಗ್ತಾ ಇದೆ ಎನ್ನುವುದಾದರೆ ಅಂತಹ ಜ್ಞಾನಿಗೆ ಏನಂತ ಕರಿಬೇಕು? ಸಾಮಾನ್ಯ ಅಪರೋಕ್ಷ ಜ್ಞಾನ ಉಳ್ಳವರು ಎಂದು ಕರಿಬೇಕು. ವಿಚಾರ ಮಾಡಿರಿ, ಇನ್ನೂ ಬರೋದುದ ನಮ್ಮದೆಲ್ಲ ಹಣೆ ಬರಹ. ಅಂದಮೇಲೆ ಸಾಮಾನ್ಯ ಅಪರೋಕ್ಷ ಜ್ಞಾನಿಗೆ ಸಮಾಧಿ ಅವಸ್ಥೆಯಲ್ಲಿ ಕುಳಿತಾಗ 48 ನಿಮಿಷ ಅಖಂಡವಾಗಿ ದೇವರು ಕಾಣಿಸ್ತಾನೆ, ಮಧ್ಯದಲ್ಲಿ ಬ್ರೇಕ್ ಇಲ್ಲದೆ ಇದ್ದಂತೆ ಕಾಣಿಸ್ತಾನೆ. ಇದು ಸಾಮಾನ್ಯ ಅಪರೋಕ್ಷ ಜ್ಞಾನದ ಮಹಿಮೆ. ಇನ್ನು ಇಂತಹ ಸಾಮಾನ್ಯ ಅಪರೋಕ್ಷ ಜ್ಞಾನ ಯಾರಿಗಾಗಿದೆಯೋ ಅವರಿಗೆ ಬ್ರಹ್ಮಲೋಕವಾಗುತ್ತೆ, ಅಂದರೆ ಸತ್ಯಲೋಕವಾಗುತ್ತೆ. ಸಾಮಾನ್ಯ ಅಪರೋಕ್ಷ ಜ್ಞಾನ 48 ನಿಮಿಷ ಅಖಂಡವಾಗಿ ದೇವರ ದರ್ಶನ, ಅವರಿಗೆ ಸತ್ಯಲೋಕ. ಇನ್ನು ಮುಹೂರ್ತಾತ್ ಅಧಿಕಂ ಅಖಂಡಿತಂ ಭಗವದ್ ಅಪರೋಕ್ಷ ಜ್ಞಾನಂ ಮಹಾಜ್ಞಾನಂ. ಒಂದು ಮುಹೂರ್ತಕ್ಕಿಂತ ಹೆಚ್ಚು ಪರಮಾತ್ಮನ ಅಪರೋಕ್ಷ ಜ್ಞಾನವಾಗ್ತಾ ಇದ್ದರೆ, ಸಮಾಧಿ ಅವಸ್ಥೆಯಲ್ಲಿ ಕೂತಾಗ ದರ್ಶನವಾಗ್ತಾ ಇದ್ದರೆ, ಬ್ರೇಕ್ ಇಲ್ಲದೆ ಒಂದು ಮುಹೂರ್ತಕ್ಕಿಂತ ಹೆಚ್ಚು ಪರಮಾತ್ಮನ ದರ್ಶನವಾಗ್ತಾ ಇದ್ದರೆ ಅದನ್ನು ಮಹಾ ಅಪರೋಕ್ಷ ಜ್ಞಾನ ಎಂದು ಕರೆಯುತ್ತಾರೆ. ಆಮೇಲೆ ಬ್ರಹ್ಮಾದಿ ದೇವತೆಗಳಿಗೆ ಅವರಲ್ಲೂ ತಾರತಮ್ಯ. ಅಂತೂ ಬ್ರಹ್ಮಾದಿ ದೇವತೆಗಳಿಗೆ ಮಹಾ ಅಪರೋಕ್ಷ ಜ್ಞಾನ ಅಂದರೆ ಅವರಿಗೆ 48 ನಿಮಿಷಕ್ಕಿಂತೂ ಹೆಚ್ಚಾಗಿ ಪರಮಾತ್ಮನ ಅಖಂಡವಾದ ಅಪರೋಕ್ಷ ಜ್ಞಾನ ಅಂದರೆ ದರ್ಶನ ಆಗ್ತಾ ಇರುತ್ತೆ. ಇವರಿಗೇನು ಫಲ? ವೈಕುಂಠಾದಿ ಹರಿಲೋಕ ಪ್ರಾಪ್ಯ. ಇವರಿಗೆ ವೈಕುಂಠವೇ ಮೊದಲಾದ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎನ್ನುವ ಏನು 3 ಸ್ಥಾನಗಳಿದೆ, ಅದರಲ್ಲಿ ಇವರಿಗೆ ಹೋಗಿ ಜಾಗ ಸಿಗುತ್ತೆ. ಇದು ಒಂದು. ಅಂದಮೇಲೆ ಸಾಮಾನ್ಯ ಅಪರೋಕ್ಷ ಜ್ಞಾನ, ಮಹಾ ಅಪರೋಕ್ಷ ಜ್ಞಾನ. ಸಾಮಾನ್ಯ ಅಪರೋಕ್ಷ ಜ್ಞಾನ ಎಂದರೆ ಸಮಾಧಿ ಅವಸ್ಥೆಯಲ್ಲಿ ಕುಳಿತಾಗ 48 ನಿಮಿಷ ಅಖಂಡವಾಗಿ ಭಗವಂತನ ದರ್ಶನವಾಗೋದು. ದೊಡ್ಡ ಭಾಗ್ಯ. ಇವತ್ತು ನಾವು ತಿರುಪತಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋದರೆ 48 ನಿಮಿಷ ದರ್ಶನ ಆಗಲ್ಲ ಇವತ್ತು ನಮಗೆ. ಅಂಥದ್ದು ಸಮಾಧಿ ಅವಸ್ಥೆಯೊಳಗೆ ಕೂತಾಗ ಆರಾಮಾಗಿ 48 ನಿಮಿಷ ದೇವ್ರ ದರ್ಶನ ಕೊಡ್ತಾ ಇರ್ತಾನೆ. ಎಷ್ಟಾದರೂ ನೋಡ್ರಿ 48 ನಿಮಿಷ. ಏನು ವಿಚಿತ್ರ! ಸಮಾಧಿ ಅವಸ್ಥಾ ಒಳಗೆ ಬೇರೆ ಇನ್ಯಾವ ಲೌಕಿಕ ಜಗತ್ತಿನ ಜ್ಞಾನವೇ ಇರೋದಿಲ್ಲ. ಅಂದಮೇಲೆ ಲೌಕಿಕ ಜಗತ್ತಿನ ಜ್ಞಾನವೇ ಇಲ್ಲದೆ 48 ನಿಮಿಷ ಕೇವಲ ದೇವರ ರೂಪವನ್ನೇ ನೋಡುವ ಸೌಭಾಗ್ಯ ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳಿಗೆ ಇರ್ತದೆ. ಇನ್ನು ಮಹಾ ಅಪರೋಕ್ಷ ಜ್ಞಾನಿಗಳಿಗೆ 48 ನಿಮಿಷಕ್ಕಿಂತೂ ಹೆಚ್ಚಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನದ ದರ್ಶನವಾಗ್ತಾ ಇರುತ್ತೆ. ಇದಿಷ್ಟಾಯಿತು. ಇನ್ನು ಇದು ಸತ್ಯಲೋಕ ಮತ್ತು ಇವರೆಲ್ಲ ವೈಕುಂಠಾದಿ ಲೋಕಗಳಿಗೆ ಹೋಗುವವರು. ಇನ್ನು ತಪೋಲೋಕ, ಜನೋಲೋಕ, ಮಹರ್ಲೋಕ ಅಂತ 3 ಇದೆ. ಮಹಃ, ಜನಃ, ತಪಃ, ಸತ್ಯಂ.
ಸತ್ಯಲೋಕದಲ್ಲಿ ಇರುವವರಿಗೆ ಹೋಗುವವರಿಗೆ 48 ನಿಮಿಷ ಅಪರೋಕ್ಷ ಜ್ಞಾನ ದರ್ಶನ ಆಗ್ತಾ ಇರ್ತದೆ, ದೇವರ ದರ್ಶನ ಆಗ್ತಾ ಇರುತ್ತೆ. ಇನ್ನು ತಪೋಲೋಕದಲ್ಲಿರುವವ್ರಿಗೆ ಎಷ್ಟು ಕಡಿಮೆ ಆಯಿತು ಅಂದರೆ ಷಣ್ಮಾತ್ರ ಕಾಲಯ ಅಪರೋಕ್ಷ ದೃಶಾಯುಕ್ತಂ ಅಖಂಡಿತಂ ಧ್ಯಾನಂ ತಪಃ ತೇನ ತಪೋಲೋಕಃ. ಸತ್ಯಲೋಕಕ್ಕೆ ಹೋಗುವವರಿಗೆ 48 ನಿಮಿಷ ದೇವರ ದರ್ಶನವಾದರೆ ಅಖಂಡವಾಗಿ, ಸತ್ಯಲೋಕಕ್ಕಿಂತ ಕೆಳಗಿನ ಲೋಕ ತಪೋಲೋಕ, ಮಹಃ ಜನಃ ತಪ. ಎಷ್ಟು ವ್ಯತ್ಯಾಸ ಆಗುತ್ತೆ. ಎಲ್ಲಿ ಸತ್ಯಲೋಕದ ಇರುವ ಪುಣ್ಯ, ಎಲ್ಲಿ ತಪೋಲೋಕಕ್ಕೆ ಹೋಗುವವರ ಪುಣ್ಯ ನೋಡ್ರಿ ಎಷ್ಟು ವ್ಯತ್ಯಾಸ. ಕೇವಲ 6 ಮಾತ್ರ ಕಾಲದವರೆಗೆ ಅವರಿಗೆ ಅಪರೋಕ್ಷದ ದೇವರ ದರ್ಶನ ಆಗ್ತಾ ಇರುತ್ತೆ ಸಮಾಧಿ ಅವಸ್ಥೆಯೊಳಗೆ ಕೂತಾಗ. ಏನು 6 ಮಾತ್ರ ಅಂದರೆ ಎಷ್ಟು ನೋಡಿ, ಎಷ್ಟು ವ್ಯತ್ಯಾಸ ಆಯಿತು. 6 ಮಾತ್ರ ಎಂದರೆ, ಒಂದು ಮಾತ್ರ ಎಂದರೆ ಒಂದು ಸ್ವರವನ್ನು ಉಚ್ಚಾರಣೆ ಮಾಡುವ ಕಾಲಕ್ಕೆ ಒಂದು ಮಾತ್ರ ಅಂತ ಕರೀತಾರೆ. ಅಂದರೆ ಉದಾಹರಣೆಗೆ ನಾನು ಅ ಹ್ರಸ್ವ ಅ ದೀರ್ಘ ಅ ಅಲ್ಲ, ಹ್ರಸ್ವ ಅ ಅಂತೀನಲ್ಲ, ಅ ಎನ್ನುವುದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಅದು ಒಂದು ಮಾತ್ರ. ಹಿಂಗೆ 6 ಸಲ ಅ ಅನ್ನುವುದಕ್ಕೆ ಎಷ್ಟು ಸಮಯನೋ ಅಷ್ಟೇ ಸಮಯವಷ್ಟೇ ಸಮಾಧಿ ಅವಸ್ಥೆ ಒಳಗೆ ಕೂತಾಗ ದೇವರ ದರ್ಶನವಾದರೆ ಅವರಿಗೆ ತಪೋಲೋಕವಾಗುತ್ತೆ. ಅಂದಮೇಲೆ ಎಷ್ಟೊತ್ತಾಯಿತು? 1 ನಿಮಿಷವೂ ಆಗಲಿಲ್ಲ. 6 ಸಲ ಹ್ರಸ್ವ ಅ ಅನ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ ನಮಗೆ? ಅಂದಮೇಲೆ ಹ್ರಸ್ವ ಅವನ್ನು 6 ಸಲ ಅನ್ನುವಷ್ಟೇ ಕಾಲ ಸಮಾಧಿ ಅವಸ್ಥೆಯೊಳಗೆ ಕೂತಾಗ ದೇವರ ದರ್ಶನವಾಗುತ್ತದೆ. ಯಾರೋ ಅವರಿಗೆ ತಪೋಲೋಕವಾಗುತ್ತದೆ. ನೋಡಿ ಎಲ್ಲಿ ಹಂತಕ್ಕೆ ಹೋಯಿತು, ಎಲ್ಲಿ ಸತ್ಯಲೋಕ, ಎಲ್ಲಿ ತಪೋಲೋಕ. 48 ನಿಮಿಷದ ದೇವರ ದರ್ಶನದ ಸತ್ಯಲೋಕದ ಫಲವೆಲ್ಲಿ, ಕೇವಲ 6 ಅಕಾರಗಳನ್ನು ಅನ್ನುವಷ್ಟೇ ಫಲ ಸಿಗುವ ತಪೋಲೋಕವೆಲ್ಲಿ. ಎಷ್ಟು ಅಜಗಜಾಂತರದ ವ್ಯತ್ಯಾಸ ಆಗೋಗ್ಬಿಡ್ತು. ಇನ್ನೂ ನಮ್ದಿನ್ನೂ ಬಂದಿಲ್ಲ, ಇನ್ನೂ ಭಾಳ ಚೆನ್ನಾಗಿದೆ, ಆರಾಮ್ ಕೇಳೋಣ. ತತ್ರ ಏಕಮಾತ್ರಾಯುಜ ಅಪರೋಕ್ಷ ದೃಶಾಯುಕ್ತ ಖಂಡಿತಂ ನಿತ್ಯಂ ಧ್ಯಾನಂ ಯೋಗ ತೇನ ಜನೋಲೋಕ. ಇನ್ನು ತಪೋಲೋಕದವರೆಗೂ ಅಖಂಡವಾಗಿ ಅವರಿಗೆ 6 ಮಾತ್ರ ಕಾಲ ಅಖಂಡವಾಗಿ ಆಗ್ತಾ ಇರುತ್ತೆ ಪಾಪ, ಅದರಲ್ಲೇನು ಗ್ಯಾಪ್ ಬರಲ್ಲ. ಆದರೆ ಈ ಜನೋಲೋಕದವರಿಗೆ ಸಮಾಧಿ ಅವಸ್ಥೆಯಲ್ಲಿ ಕೂತಾಗ ನನಗೆ ಅಪರೋಕ್ಷ ಜ್ಞಾನ ಆಗಿದೆ, ನಾನು ಸಮಾಧಿ ಅವಸ್ಥೆಯೊಳಗೆ ಕೂತಿದ್ದೀನಿ, ಕೂತಾಗ ನನಗೆ ದೇವರ ದರ್ಶನವಾಗ್ತದೆ. ಎಷ್ಟೊತ್ತಾಗ್ತದೆ? ಕೇವಲ ಏಕಮಾತ್ರಾಯುಜಂ, ಒಂದೇ ಒಂದು ಅ ಎನ್ನುವ ಹ್ರಸ್ವವನ್ನು ಅನ್ನುವಷ್ಟೇ ಕಾಲ ದೇವರ ದರ್ಶನ ಆಗ್ತದೆ. ಅದು ಕೂಡ ಖಂಡಿತಂ ನಿತ್ಯಂ ಧ್ಯಾನಂ ಯೋಗ. ಅದು ಆ ಅ ಎನ್ನುವ ಅಕ್ಷರ ಅನ್ನುವಷ್ಟು ಪೂರ್ಣ, ಅಷ್ಟು ಹೊತ್ತು ದೇವರ ದರ್ಶನ ಯಾವಾಗಲೂ ಆಗ್ತಾ ಇರೋದಿಲ್ಲ. ಮಧ್ಯದಲ್ಲಿ ಮತ್ತೆ ಬ್ರೇಕ್ ಆಗಿ ಧ್ಯಾನವಾಗುತ್ತದೆ, ದೇವರ ದರ್ಶನವಾಗುತ್ತೆ. ಅಷ್ಟರೊಳಗೆ ಅ ಎನ್ನುವ 1 ಸೆಕೆಂಡಿನ ಏನು ದೇವರ ದರ್ಶನವಾಗಬೇಕೋ ಅಷ್ಟರೊಳಗೂ ಮತ್ತೆ ದೇವರು ಮಧ್ಯದಲ್ಲಿ ಬ್ರೇಕ್ ಕೊಟ್ಟು, ಅಂದರೆ ಅಷ್ಟರೊಳಗೆ ಇನ್ನೊಂದು ಯಾವುದೋ ಇಲ್ಲಿ ಕಸದ ಗಾಡಿ ಓದೋದು ಶಬ್ದ ಕೇಳಿಸ್ತದೆ, ಮತ್ತೆ ದೇವರ ದರ್ಶನ ಆಗ್ತದೆ. ಒಂದು ಯಾವುದೋ ಹಣ್ಣು ಪಟಾರ್ ಅಂತ ಗಿಡದ ಮೇಲಿಂದ ಭೂಮಿಗೆ ಬಿದ್ದ ಶಬ್ದ ಕೇಳಿಸ್ತದೆ, ಮತ್ತೆ ದೇವರ ದರ್ಶನ ಆಗ್ತದೆ. ಅಂದಮೇಲೆ ಒಂದು ಅಕಾರವನ್ನು ಅನ್ನುವಷ್ಟೇ ಸಮಯ ಯಾರಿಗೆ ಸಮಾಧಿ ಅವಸ್ಥೆಯಲ್ಲಿ ದೇವರು ಕಾಣಿಸ್ತಾನೋ ಅವರಿಗೆ ಅದು ಹೇಗೆ ಬ್ರೇಕ್ ಆಗಿ ಖಂಡಿತಂ ಧ್ಯಾನಂ, ಖಂಡವಾಗಿ ದೇವರ ದರ್ಶನವಾಗುತ್ತೆ. ಅವರಿಗೆ ತಪೋಲೋಕವನ್ನು ದೇವರು ಕೊಡುತ್ತಾನೆ ಅಷ್ಟೇ. ಅದರಲ್ಲೂ ಬ್ರೇಕ್. ವಿಚಾರ ಮಾಡಿರಿ, ನಾವು ಅಂದ್ರೆ ಈ ಊಟಕ್ಕೆ ಕೂತೀರಿ ನೀವೆಲ್ಲ, ಮತ್ತು ಅನ್ನ ಬಡಿಸಿ ಒಂದು 5 ನಿಮಿಷ ಆದಮೇಲೆ ಹುಳಿ ತಂದರು, ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ಅನ್ನ ಸಾರು ತಂದರು. ಅಂದ್ರೆ 5 ನಿಮಿಷ 10 ನಿಮಿಷ ನೀವು ಕೈ ಒಣಗಿ ಹೊಂಟದ ಖಾಲಿ ಕೂತೀರಿ ಅಂದ್ರೆ ಯಾಕೋ ಇವತ್ತು ಊಟ ಮಾಡ್ದಂಗೆ ಅನ್ನಿಸ್ಲಿಲ್ಲ ನೋಡಿ. ಏನಪ್ಪ ಮಧ್ಯದೊಳಗೆ ಭಾಳ ಬ್ರೇಕ್ ಕೊಡ್ತಾಯಿದ್ರು, ಯಾಕೋ ಇವತ್ತು ಊಟ ಮಾಡ್ದಂಗೆ ಅನ್ನಿಸ್ಲಿಲ್ಲ, ಯಾವಾಗನ ಎದ್ದು ಬರಬೇಕು ಅಂತ ಅನ್ನಿಸ್ಬಿಡ್ತು ನಮಗೆ. ಅಂದರೆ ಒಂದು ಊಟಕ್ಕೆ ಕೂತಾಗೆ ನಮಗೆ ಎಲ್ಲ ಒನ್ ಬೈ ಒನ್ ಬೇಗ ಹಿಂಗೆ ಎಲ್ಲಿ ಖಾಲಿ ಆಗಬಾರ್ದು, ಕೈ ಒಣಗಬಾರ್ದು ಅಂದ್ರೇ ಅದು ತೃಪ್ತಿ, ಅದು ಹೊಟ್ಟೆ ತುಂಬಿದಂಗೆ, ಅದು ಊಟ ಮಾಡಿದಂಗೆ ಅಂತ ಅನ್ನುವ ನಾವೆಲ್ಲ ಒಂದು ಮಾತ್ರದ ಕಾಲ ಅದರಲ್ಲೂ ಖಂಡವಾಗಿ ಭಗವಂತನ ದರ್ಶನವಾಗುತ್ತೆ ಎಂದರೆ ಅದು ಏನು ಪರಮಾತ್ಮನನ್ನು ನೋಡಿದ ತೃಪ್ತಿ ಸಂತೋಷ ಎಷ್ಟಾಗ್ಲಿಕ್ಕೆ ಸಾಧ್ಯದ ಅವರಿಗೆ. ಆದರೆ ಆ ಜೀವರ ಯೋಗ್ಯತೆ ಅಷ್ಟೇ ಅದ. ನೀನು ಎಷ್ಟಾದರೂ ಏನಾದರೂ ಅನ್ಕೋ, ದೇವರು ಮಾತ್ರ ಅವರಿಗೆ ಅಷ್ಟೇ ಹಾಗೆಯೇ ದರ್ಶನವನ್ನು ಕೊಡುತ್ತಾನೆ.
ನೋಡ್ರಿ, ಇದು ತಪೋಲೋಕಕ್ಕೆ ಹೋಗೋರ್ದು ಈ ಹಣೆ ಬರ. ನಾವಲ್ಲ, ತಪೋಲೋಕಕ್ಕೆ ಹೋಗೋರಿಗೆ ಹಿಂಗದ. ನಮ್ದು ಇನ್ನೂ ಕಡಿಮೆ ಅದ. ಅಂದ್ರೆ ವಿಚಾರ ಮಾಡಿರಿ, ದೇವರ ಇಲ್ಲ, ಇದು ಕೆಳಗಿಂದ ಹೊಂಟಾರ. ಮೊದಲಿಗೆ ಸತ್ಯಲೋಕ ಆಯಿತು, ಅದಾದಮೇಲೆ ಮಹಃ ಜನಃ ತಪಃ ಸತ್ಯಂ, ಮಹರ್ಲೋಕ ಆಯಿತು. ಇದು ಏನೋ ಸತ್ಯಲೋಕ ಆಯಿತು. ಅದಾದ ಮೇಲೆ ಜನೋಲೋಕ, ಅದಾದಮೇಲೆ ತಪೋಲೋಕ, ಮಹರ್ಲೋಕ. ಮಹಃ ಜನಃ ತಪಃ, ಮೊದಲಿಗೆ ಸತ್ಯಲೋಕದ್ದು 48 ನಿಮಿಷ. ಅದಾದ ಮೇಲೆ 6 ಮಾತ್ರಗಳ ಕಾಲ ತಪೋಲೋಕ, 1 ಮಾತ್ರಗಳ ಕಾಲ ಜನೋಲೋಕ. ಅಷ್ಟೇ, ಜನೋಲೋಕದ್ದು ಒಂದೇ ಒಂದು ಮಾತ್ರ, ಅದೂ ಬ್ರೇಕ್ ಆಗಿ ಆಗುವ ಜನೋಲೋಕ. ಅಂದ್ರೆ ವಿಚಾರ ಮಾಡಿರಿ, ದೇವ್ರ ಕರುಣ ಎಟ್ಟದ. ಮನೀಗ ದೇವ್ರು ಕೊಟ್ಟ, ನಮ್ಮ ಮನೆ ಒಳಗೆ ದೇವ್ರು ಇದ್ದಾನೆ ಅಂದಮೇಲೆ ಅಲ್ಲಿ ಅಂತೂ ಅಪರೋಕ್ಷ ಜ್ಞಾನದಲ್ಲಿ ದೇವರನ್ನು ಹಿಂಗೆ ತಾಸುಗಟ್ಟಲೆ ಕೂತು ಪೂಜಿಸುವ ಭಾಗ್ಯ ನಮಗಿಲ್ಲ. ಅಂದಮೇಲೆ ನಮ್ಮ ಪಾಲಿಗೆ ಈ ಪ್ರತಿಮೆಯಲ್ಲಿರುವ ದೇವರೇ ನಮ್ಮ ಪಾಲಿಗೆ ಅತ್ಯಂತ ಮುಖ್ಯನಾದವ. ಪ್ರತೀಕಾಲಂಬನವ್ರು ನಾವೆಲ್ಲ ಕೇಳಿವಿ. ನಾವು ಅಪ್ರತಿಕಾಲಂಬನ ಪ್ರತೀಕಾಲಂಬನ ಎಲ್ಲ ಓದ್ಸಲ ಕೇಳಿವಿ ಶಬ್ದಗಳಿಗೆ ಅರ್ಥ. ಅಂದಮೇಲೆ ನಾವು ಪ್ರತೀಕಾಲಂಬನರು. ಹಾಗಾಗಿ ಪ್ರತಿಮೆಯಲ್ಲಿರುವ ದೇವರನ್ನೇ ಆದಷ್ಟು ಅವನೆದುರಿಗೆ ಕೂಡೋಣ. ಎಷ್ಟು ಹೊತ್ತು ನಮಗೆ ಸಾಧ್ಯವೋ, ಎಷ್ಟು ಸಮಯ ಸಾಧ್ಯವೋ ಅಷ್ಟು ಸಮಯ ಆ ದೇವ್ರ ಎದುರಿಗೆ ಕೂತು ಕಣ್ತುಂಬ ಅವನನ್ನು ನೋಡ್ಕೊಂಬಿಡೋಣ. ಆಮೇಲೆ ಕನಿಷ್ಠ ಅಪರೋಕ್ಷ ಜ್ಞಾನ ಹೀಗಾದರೆ, ದರ್ಶನ ಹೀಗಾದರೆ ಭಾಳ ದುಃಖ ಆಗಲ್ಲ. ಇಲ್ಲಿ ನೋಡಿರ್ತಿರ್ತೀವಿ, ಇಷ್ಟೇ ನಮ್ಮ ಭಾಗ್ಯ ಅಂತ ಸಂತೋಷ ಪಡ್ಲಿಕ್ಕೆ ಸಾಧ್ಯದ. ಇಲ್ಲೂ ಬಹಳ ಕೂಡಂಗಿಲ್ಲ, ಅಪರೋಕ್ಷ ಜ್ಞಾನವೂ ಬಹಳ ಆಗಲ್ಲ ಅಂತಾದರೆ ಇನ್ನು ನಮ್ಮಂಥ ಪಾಪಿಷ್ಟ್ರು ಇನ್ಯಾರು ಇರ್ಲಿಕ್ಕೆ ಸಾಧ್ಯ? ಸರಿ, ಇದು ಜನೋಲೋಕದ ಬಗ್ಗೆ. ಇನ್ನು ಏಕಮಾತ್ರ ಚತುರ್ಥ ಭಾಗ ಕಾಲೇನ ಅಪರೋಕ್ಷ ದೃಶಾಯುತಂ ತೇನ ಚ ಮಹರ್ಲೋಕ. ಇನ್ನು ಏಕಮಾತ್ರದೊಳಗೆ ಎನ್ನುವುದ್ರೊಳಗೆ ಖಂಡವಾಗಿ ಆಗಿದ್ರೆ ಅದು ಜನೋಲೋಕ ಕೇಳಿದ್ವಿ. ಎನ್ನುವ ಅಕ್ಷರದೊಳಗೆ ಚತುರ್ಥ ಭಾಗ, 4ನೇ 1 ಭಾಗ, ಅಷ್ಟೇ ಭಾಗ ಅಂದರೆ 25% ಭಾಗ. ಅಂದಮೇಲೆ ಜನೋಲೋಕಕ್ಕೆ ಹೋಗಬೇಕಾದ್ರೆ ಕನಿಷ್ಠ 1 ರೂಪಾಯಿ ಒಳಗೆ 100 ಪೈಸಾ ನಮಗೆ ಭಗವಂತನ ದರ್ಶನ ಆಗ್ತದೆ. ಅದ್ರೊಳಗೆ ಖಂಡವಾಗಿ ಆಗ್ತದೆ, ಇದ್ದುದ್ರೊಳಗೆ ಉತ್ತಮ. ಇನ್ಯಾರು ಈ ಮಹರ್ಲೋಕಕ್ಕೆ ಹೋಗುವವರು ಇದ್ದೀವಿ ಅವರಿಗೆಲ್ಲ ಕೇವಲ 25%ನಷ್ಟೇ, 1 ರೂಪಾಯಿ ಒಳಗೆ 25 ಏನು ಪೈಸಾ ಅದ ಅಷ್ಟೇ ಪರಮಾತ್ಮನ, ಅಷ್ಟೇ ಕಾಲ ಮಾತ್ರ ಪರಮಾತ್ಮನ ದರ್ಶನವಾಗತ್ತೆ. ಅದು ಕೂಡ ಖಂಡವಾಗಿ ಆಗತ್ತೆ. ಅದರಲ್ಲಿಯೂ ಕೂಡ ಪಾದಯೋಹೋ, ದೇವರ ಪಾದದ ದರ್ಶನ ಮಾತ್ರ ಆಗತ್ತೆ. ಇನ್ನು ದೇಹದ ಇನ್ಯಾವ ಅವಯವದ ದರ್ಶನವೂ ಆಗೋದಿಲ್ಲ. ಯಾರೋ ಅಂಥ ಜೀವರಾಶಿಗಳು ಮಹರ್ಲೋಕಕ್ಕೆ ಹೋಗುತ್ತಾರೆ. ಅರ್ಥ ಆಯ್ತಾನ? ಅಂದಮೇಲೆ ಜ್ಞಾನ ಎಷ್ಟಿದೆ ಇದೆಲ್ಲ ನೆನಪು ಹೋಗ್ಬಿಡ್ತದ, ಪ್ರಶ್ನೆ ಇಲ್ಲ. ಇನ್ನೊಂದು ವಾರದೊಳಗೆ ಇದೆಲ್ಲ ನಾವು ಮರ್ತು ಬಿಡ್ತೀವಿ, ಪ್ರಶ್ನೆ ಇಲ್ಲ. ಆದರೆ ನಮ್ಮ ಹಂತ ಯಾವ ಮಟ್ಟಕ್ಕಿದೆ ಅಂದಮೇಲೆ ನಾವು ಅಹಂಕಾರ ಪಡಲಿಕ್ಕೆ ಯೋಗ್ಯರ, ನಾವು ಸಿಟ್ಟಿಗೆ ಬರಲಿಕ್ಕೆ ಯೋಗ್ಯರ, ಜ್ಞಾನಿಗಳನ್ನು ಗುರುಗಳನ್ನು ಅವಮಾನ ಮಾಡಲಿಕ್ಕೆ ನಾವು ಯೋಗ್ಯರ ಅನ್ನುವುದು ನಮಗೆ ಅರ್ಥ ಆದರೆ ಸಾಕು. ಇದು ನಮಗೆ ನೆನಪಿರ್ತದೋ ಬಿಡ್ತದೋ ಅದು ಮುಂದಿಂದು. ಇಲ್ಲಿ ನಾವು ಯಾರೂ ಹೋಗೋರು ಇಲ್ಲ, ಅದು ಮುಂದಿಂದು. ಅಂದಮೇಲೆ ಇದರಿಂದ ನಾವೇನು ತಿಳ್ಕೊಳ್ಳೋದು ಅಂದ್ರೆ ನಾವೆಷ್ಟು ವಿನಯದಿಂದ ಇರಬೇಕು. ನಾವಿನ್ನೂ ಎಷ್ಟು ಕಲಿಯೋದದ, ಎಷ್ಟು ಓದೋದದ, ಎಷ್ಟು ಓದಿದ್ರು ಕಲ್ತರು ನಮ್ಮ ಯೋಗ್ಯತಾ ಕೊನೆಗಿಷ್ಟೇ ಅದ ಅಲ್ವಾ. ಈ ಮನೆಯೊಳಗೆ ಅಡುಗೆ ಪಾಪ ಹೆಣ್ಮಕ್ಳು ಅಡುಗೆ ಮಾಡುವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಎಷ್ಟು ನಾನು ಬಿಸಿ ಅಡುಗೆ ಮಾಡಿದರು, ಕೊನೆಗೆ ನಾನು ತಿನ್ನೋದು ಆರಿದ್ದೆ ಅಂತ ಅವರು ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಅವ್ರು ದಿವಸ ಆರಿದ್ದು ತಿಂದರು ಅವ್ರಿಗೇನು ದುಃಖ ಅನ್ಸಂಗಿಲ್ಲ. ಅದೇ ಗಂಡಸರು ನೋಡ್ರಿ, ಒಂದು ದಿವಸ ಅವ್ರಿಗೆ ಆರಿದ್ದು ಹಾಕ್ರಿ, ಏನು ಇವತ್ತು ಯಾಕೆ ಆರಿದ್ದು ಹಾಕಿ ಅಂತ ಕೇಳ್ತಾರೆ ಅವರು. ಯಾಕಂದ್ರೆ ಅವರು ಮನಸ್ಸಿನಿಂದ ಗಟ್ಟಿ ಆಗಿಲ್ಲ, ನಾನು ಏನಿದ್ರು ಆರಿದ್ದೇ ತಿನ್ನೋದು ಇವತ್ತು ಅಂತ ಅವ್ರು ನಿಶ್ಚಿತ ಆಗ್ಬಿಟ್ರೆ ನಾ ಬಿಸಿದೇ ತಿನ್ನೋದು ಅಂತ. ಅದೇ ಹೆಣ್ಮಕ್ಳು ದಿವಸ ಆರಿದ್ದೇ ತಿಂತಾಯಿದ್ರು, ತಣ್ಣಂದೇ ತಿಂತಾಯಿದ್ರು, ಅವ್ರ ಮನಸ್ಸಿನಿಂದ ಗಟ್ಟಿ ಆಗಿಬಿಟ್ಟಾರೆ. ಹೀಗಾಗಿ ಅವ್ರಿಗೆ ದುಃಖ ಅನ್ಸಂಗಿಲ್ಲ ಅದು. ಹಾಗೆ ನಮ್ಮ ಯೋಗ್ಯತೆ ಇದೆಲ್ಲ ಕೇಳಿ ಭಾಗವತ 2ನೇ ಸ್ಕಂದ ಯಾಕೆ ಕೇಳೋದು ಎಂದರೆ, ನಾವು ನಮ್ಮ ಯೋಗ್ಯತೆ ಇಷ್ಟಿದೆ ಅಂದಮೇಲೆ ನಾವು ಅತ್ಯಂತ ಕೊನೆಯ ಜೀವರಾಶಿಗಳು. ದೇವರು ಕರುಣಾತೋರು ಏನೋ ಒಂದು ಕೂದಲು ಹಿಡಿದು ಎತ್ತಿ ಮೋಕ್ಷದಾಗ ಒಗಿತಾನ ಇದು ಅವನ ಕರುಣೆ ಅದ ಅಂದಮೇಲೆ ನಮ್ಮದೇನೂ ಇಲ್ಲ. ಅಹಂಕಾರ ಪಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಎನ್ನುವುದು ಪದೇ ಕ್ಷಣಕ್ಕೂ ನಮಗೆ ಅರ್ಥವಾಗುವುದಕ್ಕಾಗಿ ನಾವು ಇದನ್ನೆಲ್ಲ ಕೇಳೋದು. ಇದು ಒಂದು. ಬ್ರಹ್ಮಾದಿ ದೇವತೆಗಳು ಎಷ್ಟು ಉತ್ತಮರು
ಅಂದಮೇಲೆ ಆ ದೇವತೆಗಳು ಎಲ್ಲೇನೇ ಪುರಾಣದೊಳಗೆ ಅವ್ರು ಏನೇ ತಪ್ಪು ಮಾಡ್ಯಾರ ಅಂತ ಏನಾದರೂ ಕೇಳಿದ್ರ, ಇಂದ್ರದೇವರು ಅಹಲ್ಯಾಸಂಗ ಮಾಡಿದರು, ಅಥವಾ ಚಂದ್ರದೇವರು ಮತ್ತು ತಾರಾಳ ಸಂಘ ಮಾಡಿದರು, ಹಿಂಗೆ ಏನೇ ನಾವು ದೇವತೆಗಳ ಬಗ್ಗೆ ಕೇಳಿದಾಗ ನಾವು ಹಂಗಿದ್ರೆ ಅವರು ನಾವು ಒಂದೇ ಬಿಡ್ರಿ ಎನ್ನುವುದರ ಅಜ್ಞಾನ ಬರದೆ ಇದರ ನೆನಪಿದ್ರೆ, ಹೌದಪ್ಪ ಮೊನ್ನೆ ಭಾಗವತ್ ಕೇಳಿದ್ದೀವಿ ನಾವು, ಅವ್ರು ಏನಿದ್ರೂ ಉತ್ತಮರು, ನಾವೇನಿದ್ರೂ ಸಣ್ಣವರು ಎನ್ನುವ ಅವರ ಉತ್ತಮತೆಯ ಜ್ಞಾನ ನಮಗೆ ಬರ್ತದೆ. ಆಗ ದೇವರು ಅಷ್ಟೇ ನಮಗೆ ಜನ್ಮಾಂತರದಲ್ಲಿ ಒಳ್ಳೆಯ ಜ್ಞಾನವನ್ನು ಕೊಡುತ್ತಾನೆ. ಅಂದಮೇಲೆ ಇದೆಲ್ಲ ಕೇಳಿ ಎರಡಾಗಬೇಕು. ಒಂದು, ಅವರೆಲ್ಲ ಅತ್ಯಂತ ಉತ್ತಮರು, ನಾವೆಲ್ಲ ಅತ್ಯಂತ ನೀಚರು ಎನ್ನುವುದರ ಸ್ಮರಣೆ ಕ್ಷಣ ಕ್ಷಣಕ್ಕೂ ನಮಗೆ ಬರ್ತಾ ಇರಬೇಕು. ಸರಿ, ಇದಿಷ್ಟು ಒಂದು ಹಂತ. ಇದು ಜನೋಲೋಕದ, ಮಹರ್ಲೋಕದ, ತಪೋಲೋಕದ, ಸತ್ಯಲೋಕದ ಬಗ್ಗೆ ನಮಗೆ ಒಂದು ಹಂತವನ್ನು ತಿಳಿಸಿಕೊಟ್ರು. ಇನ್ನು ನಮ್ಮದೆಲ್ಲ ಎಲ್ಲಿರ್ತದೆ ಅಂದರೆ, ನಾವು ಈ ಯಾವ ಹಂತದಲ್ಲಿಯೂ ನಾವು ಬರೋದಿಲ್ಲ. ನಾವೆಲ್ಲ ಅತ್ಯಂತ ಸಾಮಾನ್ಯ ಜೀವರಾಶಿಗಳು. ಅಂದಮೇಲೆ ನಮಗೆಲ್ಲ ಕೊನೇ ಕಾಲಕ್ಕೆ ಅಪರೋಕ್ಷ ಜ್ಞಾನ ಆಗುತ್ತೆ. ಇನ್ನೇನಪ್ಪ ಪ್ರಳಯವಾಗುತ್ತೆ ಅನ್ನುವ ಸಮಯದಲ್ಲಿ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ನಮ್ಮನ್ನು ಕರ್ಕೊಂಡು ಹೋಗಿ ಸೀದಾ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಾಗಿಟ್ಟುಕೊಂಡು ಬ್ರಹ್ಮದೇವರ ಜೊತೆಗೆ ನಮಗೆ ಮೋಕ್ಷಕ್ಕೆ ಕಳಿಸುತ್ತಾನೆ. ಅಂದಮೇಲೆ ನಾವು ಯಾರೂ ಈ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದವರೆಗೆ ಹೋಗುವುದೇ ಇಲ್ಲ. ಅಷ್ಟು ಸಣ್ಣ ಜೀವರಾಶಿಗಳು ನಾವೆಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಯ್ತಲ್ಲ? ಸರಿ, ಇನ್ನು ಇದು ಒಂದು ಹಂತ. ಇನ್ನು ಹೀಗೆ ಅನೇಕ ಮಾತಿದೆ, ನಾವು ಓದ್ಸಲೆಲ್ಲ ಕೇಳಿದ್ದೀವಿ. ಇನ್ನು ಈ ಸತ್ಯಲೋಕ ಏನಿದೆ, ಜನೋಲೋಕ, ತಪೋಲೋಕ, ಇವುಗಳ ಬಗ್ಗೆ ಮತ್ತೊಂದು ಮಾತನ್ನು ಭಾಗವತ 2ನೇ ಸ್ಕಂದ ನಮಗೆ ಹೇಳುತ್ತೆ. ನ ಯತ್ರ ಶೋಕೋ ನ ಜರಾ ನ ಮೃತ್ಯು ನಾಧಿರ್ನ ಚೋದ್ವೇಗ ಋತೆ ಕತಶ್ಚಿತ್. ಈ ಸತ್ಯಲೋಕದಲ್ಲಿ, ಮಹರ್ಲೋಕದಲ್ಲಿ, ವಿಶೇಷವಾಗಿ ಸತ್ಯಲೋಕದಲ್ಲಿ ಸರ್ವ ದುಃಖ ವಿಹೀನಾಯೇ ಮುಕ್ತ ಪ್ರಾಯಸ್ತು ತಾದೃಶಾಹ. ಯಾರ್ಯಾರು ಸತ್ಯಲೋಕದಲ್ಲಿ ಇದ್ದಾರೋ ಅವರೆಲ್ಲರೂ ಪ್ರಾಯ ಮುಕ್ತಾಹ. ಅವರಿಗೆ ಸಂಸಾರದಲ್ಲಿ ಇದ್ದಂತೆ ದುಃಖಗಳು ಇರುವುದಿಲ್ಲ. ಪ್ರಾಯ ಮುಕ್ತಾಹ ಅಂತಂತಾರೆ ಶ್ರೀಮದಾಚಾರ್ಯ. ಏನು ಪ್ರಾಯ ಮುಕ್ತಾಹ ಎಂದರೆ ಹೆಚ್ಚು ಕಡಿಮೆ ಮುಕ್ತರಿದ್ದಂತೆ ಅಂತ ಅರ್ಥ. ಹೆಚ್ಚು ಕಡಿಮೆ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ, ಪ್ರಾಯ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ ಅಂದರೆ ಟಿಪ್ಪಣಿ ಒಳಗಂತಾರೆ, ಮುಕ್ತರಾದರೆ ಲಿಂಗದೇಹ ಇಲ್ಲ. ಸತ್ಯಲೋಕದಲ್ಲಿ ಇರುವ ಇವರಿಗೆ ಇನ್ನೂ ಲಿಂಗದೇಹವಿದೆ. ಹಾಗಾಗಿ ಸತ್ಯಲೋಕದಲ್ಲಿರುವ ಇವರಿಗೆ, ನಮಗೆಲ್ಲ ಅಂದರೆ ಜೀವರಾಶಿಗಳಿಗೆ ಲಿಂಗದೇಹವಿದ್ದುದರಿಂದ ಮುಕ್ತರಿಗೆ ಲಿಂಗದೇಹವಿಲ್ಲದೇ ಇರುವಿಕೆ ಇದೇ ತಾರತಮ್ಯ. ಹಾಗಾಗಿ ಸತ್ಯಲೋಕದಲ್ಲಿ ಇರುವವರಿಗೂ ದುಃಖ ಇಲ್ಲ, ಮುಕ್ತರಾದವರಿಗೂ ವೈಕುಂಠಾದಿ ಲೋಕಗಳಲ್ಲಿರುವವರಿಗೂ ದುಃಖ ಇಲ್ಲ. ಆದರೆ ವ್ಯತ್ಯಾಸ ಏನು? ಹಾಗಾದರೆ ಸತ್ಯಲೋಕನೇ ಮೋಕ್ಷ ಆಗಿಬಿಡಲಿ, ಸತ್ಯಲೋಕ ಬೇರೆ ವೈಕುಂಠ ಯಾಕೆ ಬೇರೆ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಪ್ರಾಯ. ಇಲ್ಲಿ ವ್ಯತ್ಯಾಸದ. ಏನು ವ್ಯತ್ಯಾಸದ? ಸತ್ಯಲೋಕದಲ್ಲಿರುವವರಿಗೆ ಲಿಂಗದೇಹ ಇದೆ, ಇನ್ನೂ ಲಿಂಗದೇಹ ಇಟ್ಕೊಂಡು ಕೂತಾರವರು. ಮೋಕ್ಷದಲ್ಲಿರುವವರಿಗೆ ಲಿಂಗದೇಹ ಇಲ್ಲ. ಈ ವ್ಯತ್ಯಾಸ ಸತ್ಯಲೋಕಕ್ಕೂ ವೈಕುಂಠಕ್ಕೂ ಇದೆ ಎನ್ನುವುದಾಗಿ ಒಂದು ವ್ಯತ್ಯಾಸ. ಭಾಳ ಚೆನ್ನಾಗಿದೆ. ಟಿಪ್ಪಣಿ ಒಳಗೆ ಮತ್ತೊಂದು ಮಾತನ್ನು ಬರೀತಾರೆ. ಅಂದಮೇಲೆ ಏನಾಯ್ತು ಈಗ ಅಂದರೆ, ಸತ್ಯಲೋಕದಲ್ಲಿ ಇರುವವರಿಗೆ ಲಿಂಗದೇಹ ಇದ್ದುದರಿಂದಾಗಿ ಆ ಲಿಂಗದೇಹದ ಪರಿಣಾಮ ಆಗಬೇಕಲ್ಲ. ಹಾಗಾಗಿ ಅವರಿಗೂ ಕೂಡ ಆಗಾಗ ಲಿಂಗದೇಹದ ಪರಿಣಾಮದಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರಭಾವದಿಂದ ಸ್ವಲ್ಪ ಕ್ಷಣಕಾಲ ದುಃಖಾದಿಗಳು ಸತ್ಯಲೋಕದಲ್ಲಿರುವವರಿಗೂ ಆಗ್ತಾ ಇರುತ್ತವೆ. ವೈಕುಂಠದಲ್ಲಿರುವವರಿಗೆ ಅದೂ ಇಲ್ಲ. ಸತ್ಯಲೋಕದಲ್ಲಿರುವವರಿಗೆ ಕ್ಷಣಕಾಲ ಅಜ್ಞಾನಾದಿಗಳು, ದುಃಖಾದಿಗಳು ಅವರಿಗೂ ಇದೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಬಹಳ ಮುಖ್ಯವಾದದ್ದು. ಅಂದಮೇಲೆ ಸತ್ಯಲೋಕದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆಲ್ಲ ಜ್ಞಾನವೇ ಇದೆ ಅಂತಿಲ್ಲ, ಅವರಿಗೂ ಅಜ್ಞಾನ ಇದ್ದೇ ಇದೆ. ಅಂದಮೇಲೆ ಅಜ್ಞಾನವೇ ಮೊದಲಾದ ದುಃಖ ಆ ಸತ್ಯಲೋಕದಲ್ಲಿರುವವರಿಗೆ ವಿಶೇಷವಾಗಿದೆ. ಇನ್ನು ಸತ್ಯಲೋಕದಲ್ಲಿರುವವರಿಗೆ ಅಜ್ಞಾನಾದಿಗಳಿದೆ ಅಂದಮೇಲೆ ಮಹಾಜನ ತಪಾಲೋಕದಲ್ಲಿರುವವರಿಗೂ ಕೂಡ ಅಜ್ಞಾನಾದಿಗಳಿದ್ದೇ ಇದೆ. ಅಂದಮೇಲೆ ಸತ್ಯಲೋಕಕ್ಕಿಂತ ಕಡಿಮೆ ಹೆಚ್ಚು ದುಃಖಾದಿಗಳನ್ನು ಉಳ್ಳವರು ಈ ಲೋಕದಲ್ಲಿರುವವರು ಎನ್ನುವುದಾಗಿ ಒಂದು ಹಂತವನ್ನು ತಿಳಿಸಿಕೊಡ್ತಾರೆ. ಇನ್ನು ಮತ್ತೊಂದಿದೆ, ಭಾಳ ಚೆನ್ನಾಗಿದೆ. ಇದೊಂದು ಕೇಳಿ ಇನ್ನು ಮುಗಿಸೋಣ ಅಂತ ಅನಿಸುತ್ತೆ, ನೋಡೋಣ ಏನಾಗುತ್ತೆ. ಇನ್ನು ಯಾರ್ಯಾರು ಈ ಮೋಕ್ಷಕ್ಕೆ ಹೋಗೋರಿದ್ದೀವಿ, ಇವ್ರದ್ರೊಳಗೆ 2 ಭಾಗ ಇದೆ. ನಾವು ಕೇಳ್ತಾ ಇದ್ದೇವೆ ಹೋದ ಸಲದಿಂದ, ಅದರೋದ ಸಲದಿಂದ, ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಎನ್ನುವುದಾಗಿ 2 ಇದೆ. ಇದರಲ್ಲಿ
ಅಪ್ರತೀಕಾಲಂಬನರು ಎಲ್ಲ ದೇವತೆಗಳು, ಅವರು ಎಲ್ಲ ಕಡೆಗೆ ದೇವರನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಅಪ್ರತೀಕಾಲಂಬನರು, ಪ್ರತಿಮೆ ಬೇಕಾಗಿಲ್ಲ. ನಾವೆಲ್ಲ ಪ್ರತೀಕಾಲಂಬನರು, ಒಂದು ಪ್ರತಿಮೆ ಬೇಕು ನಮಗೆಲ್ಲ, ಅಂದರೆ ಮಾತ್ರ ದೇವರನ್ನು ಪೂಜಿಸ್ತೀವಿ, ಭಕ್ತಿ ಬರ್ತಿಲ್ಲ ಅಂದರೆ ಭಕ್ತಿ ಬರಲ್ಲ. ಭಾಗವತ 2ನೇ ಸ್ಕಂದ ಈ ಪ್ರತೀಕಾಲಂಬನರಾದ, ಪ್ರತಿಮೆಯಲ್ಲೇ ದೇವರನ್ನು ಪೂಜಿಸುವ ನಾವೆಲ್ಲ ಪ್ರತೀಕಾಲಂಬನರು. ಆ ಪ್ರತೀಕಾಲಂಬನರಲ್ಲಿ 2 ವಿಧವನ್ನು ಭಾಗವತ ನಮಗೆ ಹೇಳುತ್ತೆ. ಭಾಳ ಚೆನ್ನಾಗಿದೆ. ಪ್ರತೀಕಾಲಂಬನರಲ್ಲಿ 2 ವಿಧ, ಮೋಕ್ಷಕ್ಕೆ ಹೋಗುವ ಪ್ರತೀಕಾಲಂಬನರಲ್ಲಿ 2 ವಿಧ. ಸಾಧನ ಪೂರ್ತಿಯಾದವರು ಒಂದು, ಇನ್ನೂ ಸಾಧನೆ ಪೂರ್ತಿ ಆಗಿಲ್ಲ ಅಷ್ಟೇ ಅವ್ರ ಸಾಧನೆ ಅಂಥವರು ಒಂದು. ಅಂದರೆ ಸಾಧನೆ ಪೂರ್ತಿ ಆಗೋದಕ್ಕಿಂತ ಮುಂಚೆಯೇ ಅವ್ರದ್ದು ಅಷ್ಟೇ ಸಾಧನ, ಅದು ಅಲ್ಲೇ ನಿಂತು ಬಿಡ್ತದೆ ಅಷ್ಟೇ. ಈ ಮಕ್ಕಳು, ಸಣ್ಣ ಮಕ್ಕಳು ಊಟಕ್ಕೆ ಕೂತಿರ್ತಾವಲ್ಲ, ಅವು ಇನ್ನೊಂದು 4 ತುತ್ತು ಹೊಟ್ಟೆಗೆ ಹೋಗ್ತಿರ್ತದೆ, ಆದರೂ ಎದ್ದು ಬಿಡ್ತಾವ. ಎದ್ದು ಆಮೇಲೆ ತಿನ್ಲಿಕ್ಕೆ ಒದ್ದಾಡ್ತಾವೆ ನೋಡ್ರಿ. ಅಮ್ಮನ ತಟ್ಟ್ಯಾಗೆ 2 ತುತ್ತು ತಿಂದೆ, ತಾತ ತಿಂತಾ ಇದ್ರೆ ಅಲ್ಲೊಂದು 2 ತುತ್ತು ತಿನ್ಲಿಕ್ಕೆ ಹೋದೆ. ಅದೇ ಒಂದು 5-6 ವರ್ಷದ ಮಕ್ಕಳಾದರೆ ಒಂದು ಸಲ ಕೂತು ಅಂದರೆ ಎಷ್ಟು ತಿಂತಾವೆ ಮುಗಿತು, ಹೊಟ್ಟೆ ತುಂಬಿಸ್ಕೊಂಡು ಎದ್ದು ಬಿಡ್ತಾವೆ. ಅಂದಮೇಲೆ ಸಾಧನೆ ಪೂರ್ತಿಯಾದ ಮಕ್ಕಳು 5-6 ವರ್ಷದ ಹೊಟ್ಟೆ ತುಂಬುವಿಕೆ ಎನ್ನುವ ಸಾಧನೆ ಪೂರ್ತಿಯಾದ ಮಕ್ಕಳು 5-6 ವರ್ಷದವರು, ಅವರು ಒಂದು ಗುಂಪು ಪ್ರತಿಕಾಲಂಬನರೇ. ಇನ್ನೂ ಹೊಟ್ಟೆ ತುಂಬಿಲ್ಲ ಆದರೆ ಎದ್ದು ಬಿಡುವವರು ಇವರು ಮತ್ತೊಬ್ಬರು ಪ್ರತಿಕಾಲಂಬನರಲ್ಲಿ 2ನೇದವರು, ಮಕ್ಕಳಂಥವ್ರು. ಏನಿದೆ, ಎಷ್ಟು ಚೆನ್ನಾಗಿದೆ. ಭಾಳ ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ ಎಷ್ಟು ಸೂಕ್ಷ್ಮಕ್ಕೆ ಹೋಗ್ತಾರೆ. ನಾವು ಯಾರೂ ಒಂದಲ್ಲ, ಒಬ್ಬನಿದ್ದಂಗೆ ಇನ್ನೊಬ್ಬನಿಲ್ಲ, ಒಬ್ಬರಿದ್ದಂಗೆ ಇನ್ನೊಬ್ಬರು ಅಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಗವತ ಹೇಳ್ತಾ ಹೋಗುತ್ತೆ. ಭಾಳ ವಿಚಿತ್ರ ವಿಷಯ. ಸುಮ್ಮನೆ ಹೇಳ್ತೀನಿ ಅಂದ್ರೆ ಭಾಗವತ ಎಷ್ಟು ಕಠಿಣದ ಅನ್ನೋದು ಗೊತ್ತಾಗಲಿಕ್ಕೆ ಕೇಳೋದು ಇಷ್ಟು ಬಿಟ್ರೆ, ಮತ್ತು ಇದು ಮುಗೀತಂದ್ರೆ ಮತ್ತೆ ಅದೇನು ನರಸಿಂಹದೇವ್ರ ಕಥೆ ಬರ್ತದೆ, ಅದೇ ಭಾಗವತ್ ಕಠಿಣದ ಅಂದರೆ ನಾವು ಭಾಗವತ್ ಕೇಳಿ ಬಿಡ್ರಿ ಆಚಾರ್ಯ ಅಂತ ಅನ್ನಿಸ್ಬಾರ್ದು ನಮ್ಮ ಜೀವನದೊಳಗೆ ಅನ್ನೋದಕ್ಕೆ ಈ ವಿಷಯಗಳನ್ನು ಕೇಳೋದು. ಸರಿ, 2 ವಿಧ, ಸಾಧನ ಪೂರ್ತಿಯಾದವರು, ಸಾಧನ ಪೂರ್ತಿ ಆಗದೇ ಇರುವವರು, ಪ್ರತಿಕಾಲಂಬನರಲ್ಲೇ 2 ವಿಧ. ಇದ್ರೊಳಗೆ ಯಾರಿಗೆ ಸಾಧನ ಪೂರ್ತಿ ಆಗಿದೆಯಲ್ಲ, ಸಾಧನೆ ಪೂರ್ತಿ ಆಗ್ಬಿಟ್ಟದು, ಪಾಪ ಪೂರ್ಣ ಸಾಧನೆ ಮಾಡ್ಕೊಂಡ್ಬಿಟ್ಟಾನ, ಅವನ ಯೋಗ್ಯತೆ ಎಷ್ಟಿದೆ, ಬ್ರಹ್ಮಾದಿ ದೇವತೆಗಳಷ್ಟಲ್ಲ, ಅವನ ಯೋಗ್ಯತೆ ಎಷ್ಟಿದೆ ಅಷ್ಟು ಸಾಧನೆ ಮಾಡ್ಕೊಂಡ್ಬಿಟ್ಟಾನೆ. ಅಷ್ಟು ಸಾಧನೆಯಾದರೂ ನೋಡಿ ದೇವ್ರು ಏನಂತಾನೆ, ಅಷ್ಟು ಸಾಧನೆಯಾಗಿದೆ ಆದರೂ ದೇವ್ರಂತಾನೆ, ನೋಡಿಪ್ಪ ನೀನು ವಿಷ್ಣೋರ್ಲೋಕಂ ಕಾಲಾಂತರೇ ಯಾತಿ. ದೇವ್ರಂತಾನೆ ನಿನ್ನ ಸಾಧನೆ ಪೂರ್ಣ ಆಗಿದೆ, ಆದರೂ ನೀನೀಗ ವಿಷ್ಣು ಲೋಕಕ್ಕೆ ಬರುವ ಹಾಗಿಲ್ಲ. ದೇವರು ಅವರನ್ನು ಮತ್ತೆ ಇದೇ ಲೋಕಗಳಲ್ಲಿ ಇರುವಂತೆ ಮಾಡುತ್ತಾನೆ. ಹುಟ್ಟೋದಿಲ್ಲ, ಹುಟ್ಟು ಸಾವಿಲ್ಲ, ಆದರೆ ಇಲ್ಲೇ ಇರ್ತಾರೆ. ಯಾಕೆ? ಅಲ್ರಿ ಸಾಧನೆ ಪೂರ್ತಿ ಆಗಿಬಿಟ್ಟದಲ್ಲ, ಮೋಕ್ಷ ಕೊಡ್ಬೇಕಲ್ಲ ಅವನಿಗೆ. ಶ್ರೀಮದಾಚಾರ್ಯ ಅಂತಾರೆ ಇಲ್ಲಿಲ್ಲ, ಸಾಧನೆ ಪೂರ್ಣ ಆಗ್ಯದ, ಆದರೆ ಆಜ್ಞಯೈವ ಹರೇಹೇ, ದೇವರ ಇಚ್ಛಾ, ಇವನಿಗೆ ಸಾಧನೆ ಪೂರ್ತಿಯಾಗಿದೆ, ಇವನಿಗೆ ಮೋಕ್ಷವನ್ನು ಕೊಡೋಣ, ನನ್ನ ಲೋಕಕ್ಕೆ ಕರೆದುಕೊಳ್ಳೋಣ ಎನ್ನುವ ಇಚ್ಛೆ ದೇವರಿಗೆ ಬಂದಿಲ್ಲ. ಹಾಗಾಗಿ ಅವನಿನ್ನೂ ಇದೇ ಲೋಕಗಳಲ್ಲೇ ಇರಬೇಕು. ಅರ್ಥ ಆಯ್ತು ಯಾರಿಗೆ? ಅಂದ್ರೆ ಮಕ್ಕಳು ಹಸಿವೆ ಆಗ್ಯದ ಅಂತ ಒದ್ದಾಡ್ಲಿಕ್ಕತ್ತಾವ, ಅಥವಾ ಊಟ ಆಗ್ಬಿಟ್ಟದ ಆಟ ಆಡ್ತೀವಮ್ಮ ಅಂತಂತಾವ. ಇಲ್ಲ, ಇರು, 1 ನಿಮಿಷ ಇರು, ಏನಿರು, ಕತ್ಲದ, ನಾನು ಬರ್ತೀನಿ, ಇರು, ಆಮೇಲೆ ಆಟ ಆಡ್ರಿ, ಅಲ್ಲಿವರೆಗೆ ಇಲ್ಲೇ ಇರ್ರಿ ಅಂದಮೇಲೆ ಮಕ್ಕಳಿಗೆ ಊಟನೂ ಆಗ್ಯದ, ಹೋಮ್ವರ್ಕು ಆಗ್ಯದ, ಎಲ್ಲ ಕೆಲಸ ಮುಗ್ದದ, ಆಟ ಆಡೋದೊಂದೇ ಬಾಕಿ ಅದ. ಆದರೂ ಅಪ್ಪ ಅಮ್ಮನ ಇಚ್ಛೆ ಇದ್ದರೆ ಅವು ಆಟ ಆಡ್ಲಿಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಕೊಡ್ರೆ ಮಲ್ಕೋರಿ, ಇಲ್ಲ ಹೊರಗೆ ಹೋಗ್ಬೇಡ್ರಿ, ಇವತ್ತು ಗಾಳಿ ಭಾಳದ, ಮಳೆ ಭಾಳದ, ಬಿಸಿಲು ಭಾಳದ, ಹೊರಗೆ ಹೋಗ್ಬೇಡ್ರಿ ಅಂದಮೇಲೆ ನನ್ನ ಹೋಮ್ವರ್ಕ್ ಎಲ್ಲ ಮುಗಿದಿದ್ರು ನಾನು ತಂದೆ ತಾಯಿಯ ಇಚ್ಛೆಯ ಮೇಲೆ ಸುಖವನ್ನು ಪಡುವುದಕ್ಕೆ ಹೋಗಬೇಕೇ ಹೊರತು ತಂದೆ ತಾಯಿ ಇಚ್ಛೆ ಇಲ್ಲ ಅಂದರೆ ನಿನ್ನ ಮನಸ್ಸೊಳಗೆ ಎಟ್ಟನ್ನು ಆಳ್ಕೋ, ಜೋರು ಎಟ್ಟನ್ನು ಹೋದ್ರು, ಮನ್ಯಾಗ ಕೂತು ಹೋದ್ರು, ಹೊರಗೆ ಹೋಗ್ಬೇಡ ಅಂತಂತಾರೆ. ಅಂದಮೇಲೆ ಹಾಗೆ ನನ್ನ ಸಾಧನೆ ಪೂರ್ತಿಯಾದ ಮಾತ್ರಕ್ಕೆ ಆಗಿಬಿಡ್ರಿ, ನನಗೇನು ದೇವರ ಪ್ರಸಾದ ಅನುಗ್ರಹ ಬೇಕಾಗಿಲ್ಲ, ನಮ್ಮ ಸಾಧನೆ ಆಯಿತಾ ನಾವು ಹೋಗ್ಬಿಡ್ತೀನಿ ಮೋಕ್ಷಕ್ಕೆ, ಯಾರು ನನಗೆ ಕೇಳೋರಿಲ್ಲ ಅಂತ ಅನ್ಬೇಡ್ರಿ. ಸಾಧನೆ ಪೂರ್ತಿಯಾದ ಮೇಲೂ ದೇವರ ಇಚ್ಛೆ ಪಟ್ಟರೆ ಮಾತ್ರ ವೈಕುಂಠಾದಿ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಹೊರತು ದೇವರ ಇಚ್ಛಾ ಇಲ್ಲ ಅಂದರೆ ವೈಕುಂಠಾದಿ ಲೋಕಗಳು ಅವನಿಗೆ ಸಿಗುವುದಿಲ್ಲ. ಅವನು ಇನ್ನೂ ಇಲ್ಲೇ ತಿರುಗ್ತಾ ಇರ್ತಾನೆ. ಹುಟ್ಟೋದಿಲ್ಲ, ಹುಟ್ಟೋದಿಲ್ಲ. ಆದರೆ ಅವರು ಇದೇ ಲೋಕಗಳಲ್ಲಿ ಸತ್ಯಲೋಕ, ಮಹರ್ಲೋಕ, ಜನೋಲೋಕ, ತಪೋಗಳಿಂದ ಹಿಡಿದು ಈ ಲೋಕಗಳಲ್ಲಿ ಅಪ್ರಾಕೃತವಾದ ದೇಹದಿಂದ ಸಂಚಾರವನ್ನು ಮಾಡ್ತಾ ಇರ್ತಾರೆ.
ಸರಿನಾ? ಅಪ್ರಾಕೃತವಾದ ಲೋಕಗಳಿಂದ ಸಂಚಾರ ಮಾಡ್ತಿರ್ತಾರೆ. ಹುಟ್ಟಿಲ್ಲ ಆದರೆ ಭೂಮಿಯ ಸಂಪರ್ಕ ಇಲ್ಲ, ಭೂ ಸಂಪರ್ಕ ಇಲ್ಲ, ಆದರೆ ಅಪ್ರಾಕೃತವಾದ ದೇಹದಿಂದ ಇಲ್ಲಿ ಇರ್ತಾರೆ. ನಮ್ಮ ಇಂಥ ಪ್ರಾಕೃತ ದೇಹ ಇಲ್ಲ, ಪ್ರಾಕೃತ ದೇಹ ಇಲ್ಲದೆ ಅಪ್ರಾಕೃತವಾದ ದೇಹದಿಂದ ಇರ್ತಾರೆ. ಅಂದರೆ ಪ್ರಾಕೃತ ದೇಹವೇ ಆದರೆ ನಮ್ಮೆಲ್ಲರ ಸಂಪರ್ಕಕ್ಕೆ ಸಿಗದೇ ಇರುವ ದೇಹದಿಂದ ಇರ್ತಾರೆ. ಹೇಗೆ ಮಹರ್ಲೋಕಾದಿಗಳಲ್ಲಿ ಇರುವಂತೆ ಅಲ್ಲೂ ಇದ್ದೇ ಇದ್ದಾರೆ, ಆದರೆ ಆ ದೇವತೆಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೇನೋ, ಆ ಜೀವರಾಶಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೇನೋ, ಹಾಗೆ ಸಾಧನೆ ಮಾಡ್ತಾ ಇರ್ತಾರೆ. ಸಾಧನೆ ಅಂದ್ರೇನು? ಸುಖವನ್ನು ಅನುಭವಿಸ್ತಿರ್ತಾರೆ, ಇಷ್ಟೇ, ಇಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸಾಧನೆ ಪೂರ್ಣ ಆಗ್ಯದ, ಆದರೆ ವೈಕುಂಠದೊಳಗಿರುವ ಯೋಗ್ಯತೆ ಇನ್ನೂ ಬಂದಿಲ್ಲ. ಯಾಕೆ? ದೇವ್ರ ಇಚ್ಛಾ ಇಲ್ಲ. ಸಾಧನೆ ಪೂರ್ಣ ಆಗಿದೆ, ವೈಕುಂಠದೊಳಗೆ ಇರುವ ಯೋಗ್ಯತೆ ಇಲ್ಲ. ಯಾಕಿಲ್ಲ? ದೇವರ ಇಚ್ಛಾ ಇಲ್ಲ ಅನ್ನೋದಕ್ಕಿಲ್ಲ. ಇಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಪ್ರತೀಕಾಲಂಬನರು ನಾವೆಲ್ಲ. ಇದು ಒಂದು. ಇನ್ನು ಇವ್ರಿಗೆ ಆಗ್ತದೇನು ಮೋಕ್ಷ? ಯಾವಾಗಾದ್ರೂ ವೈಕುಂಠಕ್ಕೆ ಹೋಗ್ತಾರೇನೋ? ಹೋಗ್ತಾರೆ. ಯಾವಾಗ ದೇವ್ರು ಇಚ್ಛಾ ಪಡ್ತಾನೆ, ಕಾಲಾಂತರೇ ಯಾಂತಿ. ದೇವ್ರು ಇಚ್ಛಾ ಪಟ್ಟ, ಇನ್ನೊಂದು 100 ವರ್ಷ ಆದಮೇಲೆ ದೇವ್ರು ಇಚ್ಛಾ ಪಡ್ತಾನೆ, ಬಾ ಮಾರಾಯ, ಬಾ ವೈಕುಂಠಕ್ಕೆ ಬಾ ಅಂತ ಇಚ್ಛಾ ಪಡ್ತಾನೆ. ಅವ ಇಚ್ಛಾ ಪಟ್ಟಾಗ ಇವನು ವೈಕುಂಠಕ್ಕೆ ಹೋಗಬೇಕು, ಅಲ್ಲಿವರೆಗೆ ಹೋಗಂಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಇದಕ್ಕಾಗಿ ಅನೇಕ ಶ್ರೀಮನ್ಯಾಯ ಸುಧಾವೇ ಮೊದಲಾದ ಗ್ರಂಥಗಳಲ್ಲಿ ಮಧ್ಯದಲ್ಲಿ ಭಗವಂತನ ಅನುಗ್ರಹ, ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನದಿಂದ ಭಗವಂತನ ಪ್ರಸಾದ, ಅನುಗ್ರಹ. ಪ್ರಸಾದ ಅಂದರೂ ಒಂದೇ, ಅನುಗ್ರಹ ಒಂದೊಂದು. ಅಂದಮೇಲೆ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಡೈರೆಕ್ಟ್ ಮೋಕ್ಷ ಎಂದೆಂದಿಗೂ ಇಲ್ಲ. ಅಪರೋಕ್ಷ ಜ್ಞಾನ, ಮಧ್ಯದಲ್ಲಿ ಭಗವಂತನ ಪ್ರಸಾದ. ಆ ಪ್ರಸಾದವೇ ಇಚ್ಛಾ. ಅವ ಇಚ್ಛಾ ಪಡಬೇಕು, ಪಾಪ ನೀನು ಅಂತ ಅವ ಇಚ್ಛಾ ಪಟ್ಟರೆ ಮೋಕ್ಷವೇ ಹೊರತು, ಅವ ಇಚ್ಛಾ ಪಡದೇ ಇದ್ದರೆ ನಿನ್ನ ಸಾಧನೆ ಪೂರ್ತಿಯಾದರೂ ನೀನು ಇಲ್ಲಿಯೇ ಇರಬೇಕು. ನೋಡ್ರಿ, ಅಂದಮೇಲೆ ದೇವರು ಕೊನೆಯ ಹಂತದವರೆಗೂ ದೇವರು ನಮಗೆ ಬೇಕೇ ಬೇಕು. ಕೊನೆಯ ಹಂತ ಮುಟ್ಟಿದ ಮೇಲೂ ದೇವರು ನಮಗೆ ಬೇಕೇ ಬೇಕು. ನಾವು ಹೀಗೆ ಅಂತೀವಿ, ಸಿಟ್ಟಿಗೆ ಬಂದಾಗ ಯಾವ ದೇವರಾಚಾರ್ಯ ನಮ್ಗೆ ಯಾರು ಬೇಡ ಆಚಾರ್ಯ, ಸುಮ್ಮ ಆರಾಮ್ ನಮ್ಮಷ್ಟಿಗೆ ನಾವು ಇರ್ತೀವಿ, ಯಾವ ದೇವ್ರು ಬೇಡ ದೇವ್ರು ಬೇಡ ಅಂತ ಅಂತೀವಿ. ನಮ್ಗೆ ಸಿಟ್ಟು ಏನನ್ನ ಮನ್ಯಾಗ ಕಷ್ಟ ಬಂದ್ರೆ, ಏನನ್ನ ಅನಾಹುತ ಅಂದ್ರೆ ದೇವ್ರ ಮೇಲೆ ಸಿಟ್ಟಿಗೆ ಬಂದು ಯಾವ ದೇವ್ರು ಬೇಡ ನಮ್ಗೆ ಅಂತೀವಿ. ಮೋಕ್ಷಕ್ಕೆ ಹೋದ ಮೇಲೂ ದೇವರು ಬೇಕು ಅಂತ ಹೇಳುವ ಶಾಸ್ತ್ರದಲ್ಲಿ ಬಂದು ಆ ಶಾಸ್ತ್ರವನ್ನೆಲ್ಲ ಕೇಳಿ ತಿಳಿದ ನಾವೇ ದೇವ್ರು ಬೇಡ ಅಂತ ಅನ್ನೋದಾದ್ರೆ, ಇನ್ನು ಏನೂ ಕೇಳದ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾಸ್ತಿಕರು ಅವರೆಲ್ಲ ದೇವರಿಂದ ಎಷ್ಟು ಸುಲಭವಾಗಿ ದೂರ ಸರಿಲಿಕ್ಕೆ ಸಾಧ್ಯದ? ಹೌದಿಲ್ಲ? ಅಂದಮೇಲೆ ದೇವ್ರು ಬೇಕು. ಸರಿ, ಇನ್ಯಾರು ಇನ್ನೂ ಸಾಧನೆ ಪೂರ್ತಿ ಆಗಿಲ್ಲ, ಸಾಧನೆ ಪೂರ್ತಿ ಆದವ್ರದ್ದೇ ದೇವ್ರ ಇಚ್ಛಾ ಬೇಕು ಅಂತ ಆದಮೇಲೆ ಇನ್ನು ಯಾರಿಗೆ ಸಾಧನ ಪೂರ್ತಿ ಆಗೇ ಇಲ್ಲ ಅವರಂತೂ ಮೋಕ್ಷಕ್ಕೆ, ವೈಕುಂಠಕ್ಕೆ ಹೋಗೋದೇ ಇಲ್ಲ. ವಿಹೃತ್ಯೈವ ಅನ್ಯಲೋಕೇಶು ಮುಚ್ಚಂತೆ ಬ್ರಹ್ಮಣಾ ಸಹ. ಅವರಿಗೆ ಸಾಧನೆ ಪೂರ್ಣ ಆಗೇ ಇಲ್ಲ, ಹಾಗಾಗಿ ಅವರು ಇಲ್ಲೇ ಸಂಚಾರ ಮಾಡ್ತಾನೇ ಇರ್ತಾರೆ. ಬ್ರಹ್ಮದೇವರಿಗೆ 100 ವರ್ಷ ಆದಾಗ ಅವ್ರನ್ನೆಲ್ಲ ದೇವರು ಕರೆಸ್ತಾನೆ, ಅವ್ರ ಜೊತೆ ಕೂಡಿ ಮೋಕ್ಷಕ್ಕೆ ಹೋಗುತ್ತೇವೆ. ಅಂದರೆ ಏನಾಯಿತು ನೋಡಿ, ಮತ್ತೊಂದು ಹಂತ ಹೇಳ್ತೀನಿ. ಅಂದಮೇಲೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಕೂತು ಸಾಧನೆಯನ್ನು ಮಾಡುವವರು ಒಂದು ಗುಂಪು. ಇಲ್ಲಿ ಸಾಧನೆ ಮುಗಿದು ಬಿಟ್ಟದ, ಭೂಮಿಯ ಸಂಪರ್ಕ ಆಗಬೇಕಾಗಿಲ್ಲ. ಯಾಕೆ? ಪ್ರಾರಬ್ಧ ಕರ್ಮ ಇಲ್ಲ, ಪ್ರಾರಬ್ಧ ಕರ್ಮ ಮುಗಿದಿದೆ. ಅಂದಮೇಲೆ ಭೂಮಿ ಮೇಲೆ ಹುಟ್ಟೋಂಗಿಲ್ಲ. ಅಂದಮೇಲೆ ಇವರು ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಕೂತು ಸಾಧನೆ ಮಾಡ್ಕೋತಿರ್ತಾರೆ. ಮಾಡಿಕೊಂಡು ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಒಂದು ಹಂತ. ಸಾಧನೆ ಪೂರ್ತಿಯಾಗಿ ಬಿಟ್ಟಿದೆ, ಆದರೆ ಇನ್ನೂ ಬ್ರಹ್ಮದೇವರಿಗೆ 100 ವರ್ಷ ಆಗಿಲ್ಲ. ದೇವ್ರ ಇಚ್ಛಾ ಇಲ್ಲ, ಬ್ರಹ್ಮದೇವರನ್ನು ಬಿಟ್ಟು ನೀನು ಬಾ ಅನ್ನುವುದು ದೇವ್ರ ಇಚ್ಛಾ ಅಲ್ಲ. ಹಾಗಾಗಿ ಅವರು ಮಹರ್ಲೋಕ, ಜನೋಲೋಕದಲ್ಲಿ ಕೂಡೋಂಗಿಲ್ಲ. ಯಾಕೆ? ಸಾಧನ ಪೂರ್ಣ ಆಗಿಬಿಟ್ಟದ ಅನ್ನೋದಕ್ಕೆ ಮಹರಾದಿ ಲೋಕಗಳೂ ಇಲ್ಲ, ದೇವರ ಇಚ್ಛಾನೂ ಇಲ್ಲ. ಹಾಗಾಗಿ ವೈಕುಂಠಾದಿ ಲೋಕಗಳಿಲ್ಲ. ಅಂದಮೇಲೆ ಆ ಜೀವರಾಶಿಗಳೇನು ಮಾಡ್ತಾರೆ? ಇಲ್ಲೇ ಸಂಚಾರವನ್ನು ಮಾಡ್ತಿರ್ತಾರೆ. ಇನ್ನು ಸಾಧನೆ ಪೂರ್ತಿಯಾಗದೇ ಇರುವ ವ್ಯಕ್ತಿಗಳು, ಇವರಿಗೆ ಮಹರ್ಲೋಕಾದಿಗಳಲ್ಲಿ ಕೂಡುವ ಯೋಗ್ಯತೆ ಇಲ್ಲ, ವೈಕುಂಠಕ್ಕೆ ಹೋಗುವುದು ಇನ್ನೂ ಸಾಧ್ಯ ಇಲ್ಲ, ಬ್ರಹ್ಮದೇವರು 100 ವರ್ಷ ಆಗಿಲ್ಲ. ಅಂಥವರೂ ಕೂಡ ಸಾಧನೆ ಪೂರ್ತಿಯಾದವರು ಸುಖದಿಂದ ಇರ್ತಾರೆ. ಇವರು ಸಾಧನೆ ಪೂರ್ತಿ ಆಗದೇ ಇರುವವರು, ಇವರಿಗೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೂ ಅನುಕೂಲ ಇಲ್ಲ. ಹೆಚ್ಚಿನ ಸಾಧನೆ ಎಲ್ಲಿ ಮಾಡಬೇಕು? ಮಹಾರಾದಿಗಳಲ್ಲಿ ಕೂತು ಮಾಡಬೇಕು. ಇವರಿಗೆ ಮಹಾರಾದಿಗಳಲ್ಲಿ ಎಂಟ್ರಿ ಇಲ್ಲ, ಆ ಯೋಗ್ಯತೆ ಇಲ್ಲ. ಅಂದಮೇಲೆ ಹೆಚ್ಚಿನ ಸಾಧನೆ ಇಲ್ಲ. ಕೊನೆ ಚರ್ಮದೇಹ ಬಿಟ್ಟಾಗ ಏನು ಸಾಧನೆ ಆಯಿತು ಅಟ್ಟೆ ಮುಗಿದೋಯ್ತು. ಅದಾದಮೇಲೆ ಅವ್ರಿಗೆ ಸಾಧನೆ ಮಾಡುವ ಅವಕಾಶವೂ ಇಲ್ಲ. ಅಂತಹ ಜೀವರಾಶಿಗಳು ಕೊನೇ ಟೈಮಿಗೆ ಹೋಗಿ ಲೈನೊಳಗೆ ನಿಂತು ಸೇರ್ಕೊಂಡ್ಬಿಡ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಇಡೀ ದಿನ ಕ್ಲಾಸ್ ಹೊರಗೆ ನಿಂತಿದ್ರು,
ಮನೆಗೆ ಹೋಗುವ ಲಾಸ್ಟ್ ಬೆಲ್ಲ ಆದಮೇಲೆ ಆಟ ಆಡ್ಲಿಕ್ಕೆ ಹೋಗಿತ್ತು. ಆ ಲಾಸ್ಟ್ ಪೀರಿಯಡ್ ಆಟದ ಪೀರಿಯಡ್ ಇತ್ತು. ಆ ಹುಡುಗರು ಎಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ದು ಆ ಕ್ಲಾಸ್ ಮಕ್ಕಳು. ಇವ್ರು ಇನ್ನೂ ಹೊರಗೆ ನಿಂತಿದ್ರು. ಕೊನೆಗೆ ಇನ್ನು ಬ್ಯಾಗ್ ತೊಗೊಂಡು ಹೊರಗೆ ಹೋಗುವಾಗ ಅವ್ರ ಜೊತೆ ಒಳಗೆ ಬಂದು ಬ್ಯಾಗ್ ತೊಗೊಂಡು ಹೊರಗೆ ಹೋದ್ರು. ಅಷ್ಟೇ ಅವ್ರದ್ದು. ಅವತ್ತೇನು ಓದಲಿಲ್ಲ, ಆಟಿಲ್ಲ, ಏನಿಲ್ಲ ಅವ್ರದ್ದು. ನಿಂತಾರ ರೂಮ್ ಒಳಗೆ ಹೊರಗೆ. ಆ ಹುಡುಗರೆಲ್ಲ ಆಟ ಆಡಿ ಬಂದು ಬೆಲ್ಲ ಆಯಿತು, ಲಾಸ್ಟ್ ಬೆಲ್ಲ ಆಯಿತು. ಇನ್ನು ಬ್ಯಾಗ್ ಒಳಗೆ ಅದಲ್ಲ, ಹೀಗಾಗಿ ಒಳಗೆ ಬಂದು ಬ್ಯಾಗ್ ತೊಗೊಂಡು ಹೊರಗೆ ಹೋದು. ಹಂಗಿದ್ದಂಗೆ ಸಾಧನೆ ಪೂರ್ತಿಯಾಗದ ಪ್ರತಿಕಾಲಂಬನರಾದ ನಾವು ಸಾಧನೆ ಪೂರ್ತಿಯಾಗಿಲ್ಲ. ಆದರೂ ಮೋಕ್ಷ ಕೊಡಬೇಕು ದೇವರ ಇಚ್ಛಾ. ನಮ್ಮ ಯೋಗ್ಯತೆ ಎಷ್ಟು ಸಾಧನೆ ಆಗಿಲ್ಲ, ನಮ್ಮದು ಅಷ್ಟೇ ಸಾಧನೆ. ಹಾಗಾಗಿ ನಮ್ಮನ್ನು ಕೊನೆ ತನಕ ಇಲ್ಲಿಲ್ಲೇ ಇಟ್ಟು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗ, ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗ ನಮ್ಮನ್ನು ಒಳಗೆ ಸೇರಿಸ್ಕೊಂಡು ಬ್ರಹ್ಮದೇವರು ಕರ್ಕೊಂಡು ಹೋಗ್ಬಿಡ್ತಾರೆ ಮೋಕ್ಷ. ಅರ್ಥ ಆಗ್ತಾ ಇದೆಯಾ? ಎಷ್ಟು ವಿಷಯ ಇದೆ ಭಾಗವತ, ಎಷ್ಟು ಕಠಿಣವಿದೆ. ನಾವು ಮತ್ತು ಭಾಗವತ ಅಂದರೆ ಬರೀ ಕಥೆ ಅಂತೀವಿ. ನೋಡ್ರಿ ಎಷ್ಟು ವಿಷಯ ಇಲ್ಲ, ಹೀಗೆಲ್ಲ ಇದೆ. ಇದು ಬೇಸರ ಬರ್ತದೆ, ಆಚಾರ ಕೀರ್ತಿ ಬರಲ್ಲ, ಹೆಸರು ಬರಲ್ಲ ಅನ್ನೋದಕ್ಕೆಲ್ಲೂ ಹೇಳಲಿಕ್ಕಾಗಲ್ಲ. ಅಂತೂ ಇದೆಲ್ಲ ಇದೆ. ಇದು ಒಂದು ವಿಷಯ. ಇನ್ನು ಮತ್ತೊಂದು ಹೇಳ್ತೀನಿ. ಬೇಸರ ಬಂದಿರುತ್ತೆ ಅಡುಗೆ ಮಾಡಿ ಮನೆಯಾಗ ಇದ್ದು ಆದರೂ ಇದೊಂದು ಸ್ವಲ್ಪ ಬೇಸರ. ಮತ್ತೊಂದು ಹೇಳ್ತೀನಿ. ಇಷ್ಟ ಆಯಿತು, ಇದೊಂದೇ ವಿಷಯ ಮುಗಿಸ್ಬಿಡೋಣ, ಭಾಳೇನಿಲ್ಲ. ಇನ್ನು ಇಷ್ಟ ಆಯಿತು, ಇನ್ನು ಪ್ರಳಯ ಆಗ್ತಾಯಿದೆ, ಮೋಕ್ಷಕ್ಕೆ ಹೋಗ್ಬೇಕು ಇನ್ನೆಲ್ಲರೂ ಬ್ರಹ್ಮದೇವರ ಜೊತೆಗೂಡಿ ಹೋಗುವಾಗ ಈ ಸತ್ಯಲೋಕದಿಂದ ಹಿಡಿದು ಮಹಾ ಜನಃ ತಪಃ ಸತ್ಯಂ, ಈ 4 ಲೋಕದಲ್ಲಿರುವ ಯಾವ್ಯಾವ ಜೀವರಾಶಿಗಳು ಹೋಗಿ ಕೂತಾರ, ಬ್ರಹ್ಮದೇವರು ಅವ್ರನ್ನೆಲ್ಲ ಕರ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕೀಗ. ಹೋಗುವಾಗ ಹೇಗೆ ಹೋಗ್ತಾರೆ ಎನ್ನುವುದನ್ನು ಭಾಗವತ 2ನೇ ಸ್ಕಂದ 2ನೇ ಅಧ್ಯಾಯ ನಮಗೆ ತಿಳಿಸಿಕೊಡುತ್ತೆ. ಭಾಳ ಚೆನ್ನಾಗಿದೆ. ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯಃ ತೇನಾತ್ಮನಾಪೋ ನಲಮೂರ್ಧ್ನಿ ಚತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುವಾತ್ಮನಾಖಂ ಬೃಹದಾತ್ಮಲಿಂಗಂ. ಭಾಳ ದೊಡ್ಡ ಶ್ಲೋಕ, ಅದ್ಭುತ ಶ್ಲೋಕ. ಎಷ್ಟು ವಿಷಯ ಇದೆ. ಶ್ಲೋಕ ಇರೋದು ಇಷ್ಟೇ. ಇಷ್ಟು ಪೇಜಿನ 3 ಪೇಜಿನ ಟಿಪ್ಪಣಿ ಇದೆ. ಭಾಳ ದೊಡ್ಡ ವಿಷಯ ಇದೆ. ನಿಮಗೆ ತಲೆ ತಿನ್ನಲಾರ್ದ ಸರಳ ಹೇಳಿ ಮುಗಿಸ್ಬಿಡೋಣ. ಅಂದಮೇಲೆ ಈ 4 ಲೋಕದಲ್ಲಿ ಕೂತ ಏನು ಜೀವರಾಶಿಗಳಿದ್ದಾರೆ ಅವರನ್ನು ಕರ್ಕೊಂಡು ಬ್ರಹ್ಮದೇವ್ರ ಮೋಕ್ಷಕ್ಕೆ ಹೋಗುವಾಗ ಹೇಗೆ ಹೋಗ್ತಾರೆ, ಏನಾಗುತ್ತೆ ಅನ್ನೋದನ್ನು ಭಾಗವತ ಹೇಳಿದೆ. ಕೇಳಿ ಮುಗಿಸ್ಬಿಡೋಣ. ಎಲ್ಲ ಕಡೆಗೆ ಬೆಂಕಿ ಹತ್ತಿದೆ, ಎಲ್ಲ ಲೋಕಗಳು ಸುಡ್ತಾ ಇದೆ. ಇನ್ನು ಮೋಕ್ಷಕ್ಕೆ ಹೋಗ್ಬೇಕು. ಆಗ ಬ್ರಹ್ಮದೇವರು ಮಹರ್ಲೋಕದಿಂದ ಹಿಡಿದು ಸತ್ಯಲೋಕದವರೆಗೆ ಎಲ್ಲ ಜೀವರಾಶಿಗಳು, ದೇವತೆಗಳು ಯಾರ್ಯಾರಿದ್ದಾರೆ ಎಲ್ಲರನ್ನ ಕರ್ಕೊಂಡು ಬ್ರಹ್ಮದೇವರು ಏನು ಮಾಡ್ತಾರೆ, ಪೃಥಿವೀ ಅಂತರ್ಗತ ಅನ್ನಮಯಂ ಅನಿರುದ್ಧಂ ಪ್ರತಿಪದ್ಯ ನಿರ್ಭಯ. ಎಲ್ಲ ಕಡೆಗೆ ಬೆಂಕಿ ಹತ್ತಿದೆ, ಎಲ್ಲ ಲೋಕಗಳು ಸುಡ್ತಾ ಇದೆ, ಎಲ್ಲರೂ ಭಯದಿಂದ ಒದ್ದಾಡ್ತಾ ಇದ್ದಾರೆ. ಆಗ ಪೃಥಿವಿ, ಅಪ, ತೇಜ, ವಾಯು, ಆಕಾಶ ಪಂಚಭೂತಗಳು ಬ್ರಹ್ಮದೇವರು ಈ 4 ಲೋಕಗಳಲ್ಲಿರುವ ಎಲ್ಲ ಜೀವರಾಶಿಗಳನ್ನು, ದೇವತೆಗಳನ್ನೆಲ್ಲ ಕರ್ಕೊಂಡು ಒಂದು ಬ್ಯಾಗ್ನಾಗ ಇಟ್ಕೊಂಡು ಅವರನ್ನೆಲ್ಲ ಕರ್ಕೊಂಡು ಪೃಥಿವೀ ತತ್ವಕ್ಕೆ ಅಭಿಮಾನಿಯಾದ ಯಾವ ಅನಿರುದ್ಧ ನಾಮಕನಾದ ಪರಮಾತ್ಮನೋ ಆ ಅನಿರುದ್ಧ ನಾಮಕನಾದಂತಹ ಪರಮಾತ್ಮನಲ್ಲಿ ಸೇರಿಕೊಳ್ತಾರೆ. ಅಂದಮೇಲೆ ಬ್ರಹ್ಮದೇವರು ಈ 4 ಲೋಕದಲ್ಲಿ ಕೂತಿದ್ದ, ಸಾಧನೆಯನ್ನು ಮಾಡ್ತಾ ಇದ್ದ ಎಲ್ಲ ಜೀವರಾಶಿಗಳಿಂದ, ರುದ್ರಾದಿ ದೇವತೆಗಳಿಂದ ಕೂಡಿಕೊಂಡು, ಅಂದರೆ ಯಾರು ಮೋಕ್ಷಕ್ಕೆ ಹೋಗೋರು, ರುದ್ರದೇವರು ಹೋಗಲ್ಲ, ಇನ್ನೂ ಅವ್ರ ಮುಂದೆ ಶೇಷದೇವರು ಆಗಬೇಕು. ಅಂದಮೇಲೆ ಯಾರು ಸಂಸಾರಕ್ಕೆ ಬರೋರು ಇದ್ದಾರೆ ಅವರಲ್ಲ, ಅಂದರೆ ವಾಯುದೇವ್ರನ್ನ ಕರ್ಕೊಂಡಲ್ಲ, ವಾಯುದೇವ್ರ ಮುಂದೆ ಇನ್ನೂ ಬ್ರಹ್ಮದೇವರು ಆಗಬೇಕಾಗ್ಯದ. ಅಂದಮೇಲೆ ಒಟ್ಟಾರೆ ಯಾರೀಗ ಮತ್ತೆ ಪದವಿಗೆ ಸಂಸಾರಕ್ಕೆ ಬರಬೇಕಾಗ್ಯದ ಅವ್ರನ್ನಲ್ಲಿದು, ಯಾರು ಮೋಕ್ಷಕ್ಕೆ ಹೋಗೋರಿದ್ದಾರೋ ಅವ್ರ ಬಗ್ಗೆ ಇದನ್ನೇ ಹೇಳಿಕತ್ತಾರ. ಸರಿಯಾಗಿ ಕೇಳಿಸ್ಕೊರಿ. ಅಂದಮೇಲೆ ಯಾರೀಗ ಮೋಕ್ಷಕ್ಕೆ ಹೋಗೋರಿದ್ದಾರೋ ಅವ್ರನ್ನೆಲ್ಲ ಕರೆದುಕೊಂಡು ಪೃಥ್ವೀ ತತ್ವಕ್ಕೆ ಅಭಿಮಾನಿಯಾದ ನಿಯಾಮಕನಾದ ಅನಿರುದ್ಧ ಎನ್ನುವ ಹೆಸರಿನ ದೇವರಲ್ಲಿ ಪ್ರವೇಶ ಮಾಡುತ್ತಾರೆ. ಅಂದಮೇಲೆ ನಾವೆಲ್ಲರೂ ಬ್ರಹ್ಮದೇವರಿಂದ ಕೂಡಿಕೊಂಡು ಪೃಥ್ವೀ ತತ್ವಕ್ಕೆ ಅಭಿಮಾನಿಯಾದ ನಿಯಾಮಕನಾದ ಅನಿರುದ್ಧ ನಾಮಕನಾದ ಪರಮಾತ್ಮನಲ್ಲಿ ಸೇರುತ್ತೇವೆ. ಅಲ್ಲಿಂದ ಆ ಅನಿರುದ್ಧ ನಾಮಕನಾದ ಯಾವ ಪೃಥ್ವೀ ತತ್ವಕ್ಕೆ ನಿಯಾಮಕನಾದ ದೇವರಲ್ಲಿ ನಾವಿದ್ದೀವಲ್ಲ, ಆ ದೇವರು ಅಬ್ನಾಮಕ ಅನ್ನಮಯಮೇವ ಪ್ರತಿಪದ್ಯತೆ. ಆ ದೇವರು ಅಪ್ಪೆನ್ನುವ ತತ್ವಕ್ಕೆ ನಿಯಾಮಕನಾದ ಅಪ್ಪೆನ್ನುವ ಹೆಸರಿನ ದೇವರಲ್ಲಿ ಸೇರಿಕೊಳ್ತಾನೆ. ತನ್ನಲ್ಲಿ ತಾನು ಹೋಗಿ ಸೇರಿಕೊಂಡ. ಅಲ್ಲಿಂದ ಅನಲಮೂರ್ಧ್ನಿ ಅನಲನಾಮಾಗ್ನಿಂ ಶ್ರೇಷ್ಠಾಗ್ನೋ ತನ್ನಾಮಕೆ ಪ್ರಾಣಮಯೇ ಪ್ರದ್ಯುಮ್ನೆ ಪ್ರತಿಪದ್ಯ. ಅಲ್ಲಿಂದ ಅಂದಮೇಲೆ ಪೃಥ್ವೀ ತತ್ವಕ್ಕೆ ನಿಯಾಮಕನಾದ
ಅನಿರುದ್ಧ ನಾಮಕನಾದ ಪರಮಾತ್ಮ, ಅಲ್ಲಿಂದ ಅಪ್ತತ್ವಕ್ಕೆ ನಿಯಾಮಕನಾದ ಅನ್ನಮಯ ನಾಮಕನಾದ ಮತ್ತೆ ಅದೇ ಪರಮಾತ್ಮ. ಎರಡು ರೂಪ ಒಂದೇ, ಅನ್ನಮಯ ಅನ್ನಮಯ. ಆ ಅನ್ನಮಯನಾದಂತಹ ಅಪ್ನಾಮಕನಾದಂತಹ ಪರಮಾತ್ಮ ಮತ್ತೆ ನಮ್ಮೆಲ್ಲರಿಂದ ಕೂಡಿಕೊಂಡು ತೇಜದಲ್ಲಿರುವ, ಅನಲದಲ್ಲಿರುವ, ಅಗ್ನಿಯಲ್ಲಿರುವ ಅಗ್ನಿನಾಮಕನಾದಂತಹ ಪ್ರಾಣಮಯನಾದ ಪ್ರದ್ಯುಮ್ನಲ್ಲಿ ಸೇರಿಕೊಳ್ತಾನೆ. ಎಲ್ಲರೂ ಅಲ್ಲಿ ಬಂದ್ವಿ, ಪ್ರಾಣಮಯನಾದ ಪ್ರದ್ಯುಮ್ನಲ್ಲಿ ಬಂದ್ವಿ. ಸಾಕಾಯ್ತಲ್ಲ, ಯಾರು ಎಲ್ಲಿ ಬಂದ್ರಿ ಏನು ಆಚಾರ್ಯ ಅನ್ಸುತ್ತೆ. ಎಷ್ಟು ದೇವರು ಏನೆಲ್ಲ ಮಾಡ್ತಾನೆ ನೋಡ್ರಿ. ಅವನು ಯಾಕೆ ಇದೆಲ್ಲ ಮಾಡ್ಬೇಕಾಯ್ತು, ಅವನ ಇಚ್ಛಾ. ಕರ್ಕೊಂಡು ಹೋದ ಡೈರೆಕ್ಟ್ ನಡಿ ನಡಿ ಅಂತೇಳಿ ಒಂದು ಸಣ್ಣ ಬಾಗಿಲು ಮಾಡಿ ಒಳಗೆ ಬಂದ್ಬಿಡು. ಹಂಗೆ ಯಾಕೆ ಬರ್ಬೇಕು ನಾವು? ಯಜಮಾನ್ರಿ ಇಚ್ಛಾ ಅಟ್ಟೆ, ಅವ್ರು ಹಂಗೆ ಮಾಡ್ಯಾರ ಅಟ್ಟೆ. ಇಲ್ಲಿಂದ ಯಾಕೆ ಮಾಡಲಿಲ್ಲ ಗೋಡೆ, ಅಲ್ಲಿ ಬಾಗಿಲು, ಅಲ್ಲಿಂದ ಯಾಕೆ ಬಾಗಿಲಿಟ್ರು, ಹಿಂಗೆ ಬಂದು ಹಿಂಗೆ ಯಾಕೆ ಬರ್ಬೇಕು, ಹಿಂಗೆ ಬಂದ್ರೆ ಯಜಮಾನ್ರಿ ಇಚ್ಛಾ ಮಾಡ್ಯಾರ ಕಟ್ಟ್ಯಾರಪ್ಪ. ಬೇಕಿದ್ರೆ ಬಾ, ಇಲ್ಲಾಂದ್ರೆ ಹೋಗು ಅಷ್ಟೇ. ಅಂದಮೇಲೆ ದೇವರು ಯಾಕಿಟ್ಟೆಲ್ಲ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಯಾಕಿಟ್ಟೆಲ್ಲ ಮದ್ದಾಡ್ಬೇಕು? ಮೋಕ್ಷ ಆಯ್ತಾ, ಪ್ರಳಯ ಆಯ್ತಾ, ಎಲ್ಲ ಲೋಕಗಳ ನಾಶ ಆದ್ವಾ, ನಡ್ರಿ ಬರ್ರಿಪ್ಪ ಅಂತ ಒಂದ್ಸಲ ದೊಡ್ಡ ಬಾಗಿಲು ತೆಗೆದು ಎಲ್ಲರೂ ಒಳಗೆ ಹಾಕೊಂಡ್ಬಿಟ್ಟಿದ್ರೆ ಮುಗಿದು ಹೋಗುದು. ಅಂದಮೇಲೆ ದೇವ್ರ ಇಚ್ಛಾ ಅವ ಮಾಡ್ಲಿಕ್ಕತ್ತಾನ. ಬೇಕಿದ್ರೆ ಹೋಗು, ಇಷ್ಟೊಳಗೆ ಬೇಕಾ ಮೋಕ್ಷ ಹಂಗಿದ್ರೆ ಹಿಂಗೆ ಹೋಗು, ಬೇಡ ಕೂಡು ಇಲ್ಲೇ ಇರು ಸಂಸಾರದೊಳಗೆ, ಇಲ್ಲೇ ಚಕ್ಕಲಿ ಜಿಲೇಬಿ ತಿನ್ಕೋತ ಇಲ್ಲೇ ಆರಾಮ್ ಮಕ್ಕಳ ಕಡೆ ಸೊಸೆಂದ್ರ ಕಡೆ ಬಯಸ್ಕೋತ ಆರಾಮಿರು, ಯಾರು ಬೇಡ. ಅಂದಮೇಲೆ ದೇವ್ರ ಇಚ್ಛಾ. ಹಿಂಗೆ ಯಾರಾದರೂ ನಿಮಗೆ ಕೇಳಿದ್ರೆ ಇಷ್ಟು ಯಾಕೆ ದೇವ್ರು ಹಿಂಗೆ ಯಾಕೆ ಮಾಡ್ತಾನೆ? ದೇವ್ರ ಇಚ್ಛಾ ಅಟ್ಟೆ, ಅವ್ನು ಮಾಡ್ತಾನೆ ಇಷ್ಟೇ. ಅವನ ಇಚ್ಛಾ ಮಾಡ್ತಾನೆ ಇಷ್ಟೇ. ಹೋಗ್ಬೇಕು. ಮಕ್ಕಳು ಗಾಡಿ ಮೇಲೆ ಎಲ್ಲಿ ಬರೀತಾವೆ ಪೆನ್ಸಿಲ್ ತೊಗೊಂಡು. ನೀವು ಎಷ್ಟೇ 1000 ರೂಪಾಯಿಯ ಕಾಸ್ಟ್ಲಿ ಪುಸ್ತಕ ತಂದ್ಕೊಡ್ರಿ, ನೋಟ್ ಬುಕ್ಕು ಪೆನ್ ತಂದ್ಕೊಡ್ರಿ, ಅವು ಮತ್ತೆ ಗಾಡಿ ಮೇಲೆ ಬರೀತಾವೆ. ಯಾಕೆ ಬರೀತಾವೆ ಒಟ್ಟು ಇನ್ನೇನು ಮಾಡೋದೇನು? ಅಂದಮೇಲೆ ಹಂಗಿದೆ ದೇವ್ರ ಇಚ್ಛಾ. ಸರಿ, ಅಲ್ಲಿಂದ ಪ್ರಾಣಮಯನಾದ ಪ್ರದ್ಯುಮ್ನಲ್ಲಿ ದೇವರು ಬಂದು ಸೇರಿಕೊಳ್ತಾನೆ. ಅಲ್ಲಿಂದ ಮಾರ್ಗತ್ವ ತ್ವರಮಾಣ, ನಡ್ರಿ ಬೇಗ ಸುಡ್ಲಿಗತ್ತದೆಲ್ಲ ನಡ್ರಿ ಅಂತ ತ್ವರಮಾಣ, ಅವಸರ ಮಾಡ್ತಾ ದೇವರು ಅಲ್ಲಿಂದ ಜೀವರಾಶಿಗಳನ್ನು ಕರ್ಕೊಂಡು ಮುಂದೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಮುಂದೆ ಬರ್ತು ವಾಯು ಶಬ್ದವಾಚ್ಯಂ ವಾಯುವಂತರ್ಗತಂ ಪ್ರಾಣಮಯಂ ಉಪೇತ್ಯ. ಅಲ್ಲಿಂದ ಪೃಥ್ವಿ ಅಪ ತೇಜ ಆಯಿತು. ವಾಯು ಅಂದಮೇಲೆ ವಾಯು ಶಬ್ದವಾಚ್ಯನಾದ ವಾಯುವಂತರ್ಗತನಾದ ದೇವರು ತಾನು ಎಲ್ಲರನ್ನ ಕರ್ಕೊಂಡು ಅಲ್ಲಿ ಬಂದು ಸೇರಿಕೊಳ್ತಾನೆ. ಅಲ್ಲಿಂದ ಕಶಬ್ದವಾಚ್ಯಂ ಪ್ರಾಣಮಯಮೇವ ಉಪೈತಿ. ಅಲ್ಲಿಂದ ದೇವರು ಮತ್ತೆ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಆ ಪ್ರಾಣ ಶಬ್ದವಾಚ್ಯನಾದಂತಹ ದೇವರು ಆಕಾಶದಲ್ಲಿ ಆಕಾಶನಾಮಕನಾದಂತಹ ಪರಮಾತ್ಮನಲ್ಲಿ ಬಂದು ಸೇರಿಕೊಳ್ತಾನೆ. ಅಲ್ಲಿಂದ ವಿಜ್ಞಾನಮಯನಾದಂಥ ಜ್ಯೋತಿರ್ಮಯೋ ವಾಯು ಉಪೇತ್ಯ ಕಾಲೆ ಬೃಹತ್ ಆತ್ಮಲಿಂಗಂ. ಅಲ್ಲಿಂದ ದೇವರು ಮತ್ತು ಬುದ್ಧಿನಾಮಕನಾದಂತಹ ಪರಮಾತ್ಮನಲ್ಲಿ, ಬುದ್ಧಿ ತತ್ವಕ್ಕೆ ನಿಯಾಮಕನಾದ ಬುದ್ಧಿನಾಮಕನಾದ ಪರಮಾತ್ಮನಲ್ಲಿ ಬಂದು ಸೇರ್ಕೋತಾನೆ. ನಾವೆಲ್ಲ ಇದ್ದೀವಿ ಒಳಗೆ. ಅಲ್ಲಿಂದ ಅಲ್ಲಿ ಹೋಗಿ ಸೇರಿಕೊಂಡ, ತನ್ನದೇ ರೂಪ ತಾನೇ ಹೋಗಿ ಸೇರಿಕೊಂಡ. ಅಲ್ಲಿಂದ ಅಹಂಕಾರಗಂ ಹರಿಂ, ಅಹಂಕಾರ ತತ್ವದಲ್ಲಿರುವ ದೇವರಲ್ಲಿ ಹೋಗಿ ದೇವರು ಸೇರಿಕೊಳ್ತಾನೆ. ನಮ್ಮೆಲ್ಲರಿಂದ ಕೂಡಿಕೊಂಡು ಆ ದೇವರಿಗೆ ಅಹಂಕಾರ ಅಂತ ಹೆಸರು. ಅಲ್ಲಿಂದ ವಿಜ್ಞಾನ ನಾಮಾನಂ ಮಹತ್ತತ್ವಗತಿಂ ಹರಿಂ. ಅಲ್ಲಿಂದ ಮಹತ್ತತ್ವದಲ್ಲಿರುವ ವಿಜ್ಞಾನ ಎನ್ನುವ ಹೆಸರಿನಲ್ಲಿ ಹೋಗಿ ದೇವರು ಸೇರಿಕೊಳ್ತಾನೆ. ನಾವೆಲ್ಲ ಅವನು ಹೊಟ್ಟೆಯಾಗಿದ್ದೀವಿ, ಅಲ್ಲೋಗಿ ಸೇರಿಕೊಂಡ. ಅರ್ಥ ಆಯ್ತೇನ? ಭಾಳ ಬೇಸರ ಬರ್ತಾ ಅನ್ನೋದಕ್ಕೆ ಬೇಗ ಅಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಕೊನೆಗೆ ಆನಂದ ನಾಮಾನಂ ಅವ್ಯಕ್ತಸ್ಥಂ ಜನಾರ್ದನಂ. ಮಹತ್ತತ್ವ ಆದಮೇಲೆ ಅವ್ಯಕ್ತ ತತ್ವಕ್ಕೆ ನಿಯಾಮಕಳಾದ ಲಕ್ಷ್ಮೀದೇವಿ, ಅದು ಬೇರೆ. ಅವ್ಯಕ್ತ ಅಂತ ಹೆಸರಿನ ದೇವರು ತಾನೇ ಆನಂದ ನಾಮಕನಾದಂಥ ಪರಮಾತ್ಮ ಅವ್ಯಕ್ತ ತತ್ವದಲ್ಲಿ ಹೋಗಿ ಸೇರಿಕೊಳ್ತಾನೆ. ಆಮೇಲೆ ಅದೇ ಆನಂದ ನಾಮಕನಾದಂಥ ಪರಮಾತ್ಮ ಅವನು ಕೊನೆಗೆ ಇಷ್ಟೆಲ್ಲ ಮಾಡಿ ಆಮೇಲೆ ಪ್ರಾಪ್ಯನ ವೃತ್ತಿಮಾಯಾಂತಿ. ಇಂಥ ಆನಂದ ನಾಮಕನಾದಂಥ ಪರಮಾತ್ಮನನ್ನು ಇವರೆಲ್ಲ ಹೊಂದಿದ ಮೇಲೆ ಇವರಿಗೆ ಮತ್ತೆ ನ ಆವೃತ್ತಿ ಮಾಯಾಂತಿ, ಮತ್ತೆ ತಿರುಗಿ ಬರುವುದು ಆಗುವುದಿಲ್ಲ. ಅಂದಮೇಲೆ ಮೋಕ್ಷಕ್ಕೆ ಹೋಗ್ಲಿಕ್ಕೂ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರಿಗೆ 100 ವರ್ಷ ಆದಾಗ ಹೀಗೆ ಮಾಡುತ್ತಾನೆ ದೇವರು, ಹೊರತು ಡೈರೆಕ್ಟಾಗಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಕಾಯ್ತಾ. ಅಂದಮೇಲೆ ಇದಕ್ಕಾಗಿಯೂ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಅಂದಮೇಲೆ ನಾವೇನು ಉಪನಿಷತ್ನೊಳಗೆ ಇವೆಲ್ಲ ಈ ಪಂಚರೂಪಿಯಾದ ದೇವರ ಬಗ್ಗೆ ಎಲ್ಲ ಅನೇಕ ಮಾತುಗಳನ್ನು ಕೇಳ್ತೀವಿ. ಕೊನೆಗೆ ಮೋಕ್ಷಕ್ಕೆ ಹೋಗುವಾಗಲೂ ಈ ಪಂಚರೂಪಿಯಾದ ಪರಮಾತ್ಮನ ಜೊತೆಗೇನೆ, ಅವನ ಅನುಗ್ರಹದಿಂದ ಅವನ ಜೊತೆಗೇನೇ ಕೂಡಿಕೊಂಡು ನಾವು ಮೋಕ್ಷಕ್ಕೆ ಹೋಗುವುದು ಎನ್ನುವುದಾಗಿ ಭಾಗವತ 2ನೇ ಸ್ಕಂದ ನಮಗೆ ಈ ಅನ್ನಮಯಾದಿಗಳ ಬಗ್ಗೆ ತಿಳಿಸಿ ಕೊಡ್ತಾ ಇದೆ. ನೋಡಿ, ಇಷ್ಟೆಲ್ಲ ಇದೆ ಅಂದಮೇಲೆ ಇದು ನೆನ್ಪುಳಿಯೋದು ಕಷ್ಟ ಇಲ್ಲ ಅನ್ನಂಗಿಲ್ಲ, ಎದ್ದವರಿಗೂ ನೆನ್ಪುಳಿಯಲ್ಲ. ಇದೆಲ್ಲ ಲಯ ಚಿಂತನೆಯನ್ನು ಮಾಡಬೇಕು. ಕೊನೆಯ ಕಾಲದಲ್ಲಿ ನೀವಿಗೆಲ್ಲ ನೆನಪಿದ್ರ ಮರಣ ಕಾಲದಲ್ಲಿ ಭಗವಂತ ಏನಾದರೂ ಸ್ಮರಣೆ ಕೊಟ್ಟರೆ ಆಗ
ಮನೆ ಮಠ ಬಿಟ್ಟು ಹೋಗ್ಬೇಕಲ್ಲ, ಭಾಳ ಕಷ್ಟಪಟ್ಟು ಕಟ್ಸೀನಿ ಅಂತ ಚಿಂತೆಯನ್ನು ಮಾಡದೆ ಇವುಗಳನ್ನು ಮರಣ ಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ದೇವ್ರಿಗೆ ಪ್ರಾರ್ಥನೆ ಮಾಡಿರಿ, ಸ್ವಾಮಿ ರಾತ್ರಿ ಮಲಗಿದೆ ಬೆಳಗ್ಗೆ ಏಳೋದ್ರೊಳಗೆ ಹೋಗಿಸ್ಬಿಟ್ಟು ಅಂತ ಮಾಡಬೇಡ. ಅದು ಹಾರ್ಟ್ ಅಟ್ಯಾಕ್ ಬಂತು ರಾತ್ರಿ 12ಕ್ಕೆ ಹೋಗೇ ಬಿಟ್ಟರು ಅಂತ ಆಗಬಾರ್ದು. ಯದ್ಯಪಿ ಒಂದು ರೀತಿಯಿಂದ ಅನಾಯಾಸ ಮರಣ ಒಳ್ಳೆಯದು, ಆದರೆ ಹಂಗೆ ಸತ್ತರೆ ಮತ್ತೆ ಮುಂದಿನ ಜನ್ಮ ಅಂತಿದೆ, ಮತ್ತು ಯಾವುದೋ ನಾಯಿನೋ ಕೋಳಿನೋ ಆಗಿ ಹುಟ್ಟಿ ಬರ್ತೀವಿ. ಅದೇ ಲಯ ಚಿಂತನೆಯನ್ನು ಮಾಡ್ತಾ ಮರಣ ಹೊಂದಿದರೆ ಮುಂದಿನ ಜನ್ಮ ಒಳ್ಳೆ ಮಾಧ್ವ ಜನ್ಮ, ಜ್ಞಾನ ಜನ್ಮ, ಒಳ್ಳೆಯ ಸಾಧನೆಯನ್ನು ಮಾಡುವವರ ಮನೆಯಲ್ಲೇ ನಮ್ಮನ್ನು ಹುಟ್ಟಿಸ್ತಾನೆ. ಅಂದಮೇಲೆ ಎರಡು, ಒಂದು ದುಃಖ ಇಲ್ಲದೆ ಕಷ್ಟ ಇಲ್ಲದೆ ಮಲಗಿದಾಗ ಹೋಗ್ಬಿಡ್ತೀವಿ, ಲೌಕಿಕ ಜಗತ್ತಿನಿಂದ ನೋಡಿದರೆ ಭಾಳ ಒಳ್ಳೆಯ ಮರಣ. ಆದರೆ ಅಲೌಕಿಕ ಸಾಧನೆ ಬೇಕು ಎನ್ನುವುದಾದರೆ ಜನ್ಮಾಂತರದೊಳಗೆ ಒಳ್ಳೆಯ ಜನ್ಮ ಬೇಕಪ್ಪ, ಮತ್ತೆ ಒಳ್ಳೆಯ ಮನೆಯಲ್ಲಿ ಹುಟ್ಟೋಂಗೆ ಮಾಡಪ್ಪ, ಮತ್ತು ಏಕಾದಶಿ ತಿನ್ನುವವ್ರ ಮನೆಯಲ್ಲಿ ಹುಟ್ಟೋಂಗೆ ಮಾಡಬೇಡ ಅಂತ ಅಲೌಕಿಕದ ಸಾಧನೆಯ ಅಪೇಕ್ಷೆಯಿಂದ ನೋಡುವುದಾದರೆ ಆಗ ರಾತ್ರಿ 12ಕ್ಕೆ 1ಕ್ಕೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು. ಇಷ್ಟೆಲ್ಲ ಸಾಧನೆಯನ್ನು ಸ್ಮರಣೆಯನ್ನು ಮಾಡ್ತಾ ಮರಣವನ್ನು ಹೊಂದಬೇಕು. ಆ ಮರಣ ಉತ್ತಮ. ಅರ್ಥ ಆಯ್ತಲ್ಲ? ಅದು ಅವನ ಇಚ್ಛಾ, ನಮ್ಮ ಪ್ರಾರಬ್ಧ ಕರ್ಮದಂತೆ ಅವನ ಇಚ್ಛಾ ಪಡ್ತಾನೆ, ಅದು ಅವನ ಇಚ್ಛಾ, ಪ್ರಶ್ನೆನೇ ಇಲ್ಲ. ಆದರೆ ನಮ್ಮ ಯೋಗ್ಯತೆ, ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಸಾಧನೆ ಹಂಗಿರ್ಬೇಕದು. ಹಂಗಿರಂಗಿಲ್ಲ ನಾನು ಸುಮ್ಮನೆ ಬೂಟಾಟಿಕೆಗೆ ದೇವ್ರ ಎದುರಿಗೆ ಕೂತಾಗ ನೋಡಪ್ಪ ಹಿಂಗೆ ಸಾಧನೆ ಮಾಡಿಸೋ ಅಂತ ಬೇಡ್ಲಿಗತ್ತೀನೋ, ಭಕ್ತಿಯಿಂದ ನಿಜವಾಗಿಯೂ ಮನಸ್ಸಿನಲ್ಲಿ ಆ ಭಾವನೆಯಿಂದ ಅವನನ್ನು ಬೇಡ್ತಾ ಇದ್ದೀನೋ, ದೇವ್ರು ನೋಡ್ತಾನೆ ಅದನ್ನು. ಅಂದಮೇಲೆ ನನಗೆ ಮುಖದೊಳಗೆ ಗೊತ್ತಾಗೋದಿಲ್ಲ ಯಾರು ಹೆಂಗೆ ಬೈಡ್ಲಿಕ್ಕತ್ತಾರೆ. ನಾನು ಅಂತೀನಿ ಭಾಳ ಸಾತ್ವಿಕರ್ರಿ ಒಳ್ಳೆಯವ್ರಿ ಅಂತಂತೀನಿ, ದೇವ್ರಿಗೆ ಗೊತ್ತದ ಅವ ಏನು. ಅಂದಮೇಲೆ ಅವ ನನ್ನ ಪ್ರಾರಬ್ಧ ಕರ್ಮದಂತೆ ಎಲ್ಲ ನನ್ನ ಯೋಗ್ಯತೆ ಅಂತೇಳಿದು ನನಗೆ ಎಂಥ ಸಾವು ಕೊಡಬೇಕು, ಏನು ಸಾಧನೆ ಮಾಡಿಸಿ ಇವನಿಗೆ ಮುಂದಿನ ಜನ್ಮದ ಪ್ರಿಪರೇಷನ್ ಮಾಡಿಸ್ಬೇಕು ಅವನಿಗೆ ಗೊತ್ತದ. ಅವ ಹಂಗೆ ಮಾಡಿಸ್ತಾ ಹೋಗ್ತಾನೆ. ಭಾಳ ವಿಚಿತ್ರ, ಭಾಳ ಅದ್ಭುತ, ಒಳ್ಳೆಯದು. ಮುಂದಿನ ಜನ್ಮ ಸಾಧನೆಯ ಜನ್ಮವಾಗಿ ಸಿಗುತ್ತೆ. ಮರಣಕಾಲದಲ್ಲಿ ಇದ್ಯಾವುದೂ ಸ್ಮರಣೆ ನಮಗೆ ಬರಲಿಲ್ಲ, ರಾತ್ರಿ 12ಕ್ಕೆ ಮಲಗಿದಾಗ ಹೋಗ್ಬಿಟ್ಟೆ ಅಂತಾದರೆ, ಇದು ಯಾವುದೂ ಸ್ಮರಣೆ ನಂಗೆ ಬರಲಿಲ್ಲ ಅಂತಾದರೆ ಆಗ ಜನ್ಮಾಂತರದಲ್ಲಿ ಮತ್ತೆ ನೀಚ ಯೋನಿಗಳಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಆಮೇಲೆ ಕೋಟಿ ಕೋಟಿ ಜನ್ಮಗಳಾದಮೇಲೆ ಮತ್ತೆ ಮಾಧ್ವ ಜನ್ಮ ಬರ್ತದೆ, ಆಗ ಸಾಧನೆ ಆಗ್ತದೆ. ಆದರೆ ಆ ಕೋಟಿ ಜನ್ಮ ಬರುವ ಏನು ಕಾಲ ಇದೆಯಲ್ಲ ಅದು ನನ್ನ ಸಾಧನೆಗೆ ಬಹಳ ಹಿನ್ನಡೆಯನ್ನು ಉಂಟು ಮಾಡಿತು. ಅರ್ಥ ಆಯ್ತಲ್ಲ? ಅಂದಮೇಲೆ ಈ ಬಿಸ್ನೆಸ್ಸು ಎಲ್ಲೋ ಒಂದು 10 ರೂಪಾಯಿ ಬರೋದಿತ್ತು, ಎಲ್ಲೋ ಯಾರೋ ಏನೋ ಒಂದು 1,000 ಲಕ್ಷ ರೂಪಾಯಿ ಲಾಭ ಆಗೋದಿತ್ತು, ಸಂಡೇ ಸಾಟರ್ಡೆ ಬಂದುಬಿಡ್ತು ಅಂತಾದರೆ ಅವ್ನು ಮನ್ಯಾಗ ಕೂತು ಎಷ್ಟು ಚಟಪಡಿಸ್ತಿರ್ತಾನೆ ನೋಡ್ರಿ. ಅಯ್ಯೋ ಇವತ್ತೇ ರವಿವಾರ ಬರ್ಬೇಕಾ, ಇವತ್ತೇ ಗೌರ್ಮೆಂಟ್ ರಜಾ ಬರ್ಬೇಕಾ, ಅಯ್ಯೋ ಲಕ್ಷ ರೂಪಾಯಿ ಸೋಮವಾರ ಬರೋದಿದೆ ಅವ್ನಿಗೆ ಗೊತ್ತದ, ನನಗೆ ಬರ್ತಿದ್ದೀನಿ ಯಾರಿಗೆ ಬರೋಲ್ಲ ಗೊತ್ತದ ಅವನಿಗೆ. ಆದರೆ ಆ ಸಂಡೇ ಅದು ಮುಗಿಯೋ ತನಕ ಅವನು ವಿಲ ಒದ್ದಾಡ್ಬಿಡ್ತಾನಲ್ಲ. ಹಂಗೆ ನಮಗೆ ಇನ್ನೊಂದು ಕೋಟಿ ಜನ್ಮ ಆದಮೇಲೆ ಮಾಧ್ವ ಜನ್ಮ ಬರ್ತದೆ, ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ಓದಿವಿ ಕೇಳಿವಿ, ಇನ್ನೊಂದು ಕೋಟಿ 10 ಕೋಟಿ ಜನ್ಮ ಆದಮೇಲೆ ಮಾಧ್ವ ಜನ್ಮ ಬರೋದ, ಪ್ರಶ್ನೆ ಇಲ್ಲ. ಆದರೆ ಆ 10 ಕೋಟಿ ಜನ್ಮದ ಏನು ಸಮಯ ಅದಲ್ಲ ಅದು ಹೋಯಿತು. ಹೋದ್ರೆ ಹೋಯ್ತು ಬಿಡ್ರಿ, ಯಾವಾಗೊಮ್ಮೆ ಬಂತಲ್ಲ ಅಂದರೆ ಇಲ್ಲ. ಇಷ್ಟು ಸಮಯ ಹೋದ್ರೆ ಬ್ರಹ್ಮದೇವರಿಗೆ ಅಷ್ಟು ವರ್ಷ ಆಯುಷ್ಯ ಮುಂದೆ ಹೋಯಿತು. ಹೀಗಾಗಿ ಸಾಧನೆ ಕಡಿಮೆಯಾಯಿತು. ಹೀಗಾಗಿ ಮೋಕ್ಷದೊಳಗೆ ಆನಂದ ಕಡಿಮೆಯಾಗ್ತದೆ. ಅರ್ಥ ಆಯ್ತಲ್ಲ? ಅಂದಮೇಲೆ ಅನಾಯಾಸೇನ ಮರಣಂ, ಮಲಗಿದಾಗೆ ಹೋಗ್ಬಿಟ್ಟೆ ನಿಶ್ಚಿಂತೆ. ಆದರೆ ಸಾಧನೆ ಬೇಕು ಎನ್ನುವುದಾದರೆ ಹಂಗೆ ಸಾಯಬಾರ್ದು, ಇದೆಲ್ಲ ಸ್ಮರಣೆ ಬರ್ತಾ ಸಾಯಬೇಕು. ಯಾರಿಗೆ ಗೊತ್ತು, ಸಾಯುವಾಗಲೂ ಇಡ್ಲಿ ವಡ ಚಿಂತೆ ಮಾಡ್ತಾ ಸಾಯ್ತೀನಿ ಅನ್ನೋದಾದರೆ ಅದು ರಾತ್ರಿ 12ಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಒಳ್ಳೆಯದು. ಅದು ಕನಿಷ್ಠ ಆರಾಮಾದರೂ ಸಾಯ್ತೀನಿ, ಜನ್ಮ ಎಂಥದ್ದಾದರೂ ಬರಲಿ ಆರಾಮಾದರೂ ಸಾಯ್ತೀನಿ. ಇಡ್ಲಿ ವಡ ನೆನೆಸ್ಕೊಂಡು ಕಷ್ಟಪಟ್ಟು ಸಾಯ್ತೀನಿ ಅನ್ನೋದಾದರೆ ಅದು ಒಳ್ಳೆಯದು. ಇಲ್ಲಪ್ಪ ಭಗವಂತನ ಸ್ಮರಣೆ ಮಾಡ್ತಾ ನಾನು ಮರಣ ಹೊಂದಬೇಕು ಅನ್ನೋದಾದರೆ ಆ ರಾತ್ರಿ ಹಾರ್ಟ್ ಅಟ್ಯಾಕಿನ ಮರಣ ಕೆಟ್ಟದ್ದು, ಅದು ಬರಬಾರ್ದು. ಹೀಗೆ ಮರಣವಾಗಬೇಕು. ಹೀಗೆಲ್ಲ ಅನೇಕ ಇದು ಯಾವ್ದು ನಮ್ಮ ಕೈಯಾಗಿಲ್ಲ, ಎಲ್ಲ ಅವನ ಇಚ್ಛೆ. ಆದರೆ ನಮ್ಮ ಪ್ರಾರ್ಥನೆ ದೇವರಿಗೆ ದಿನಾ ಇರಬೇಕು. ಸ್ವಾಮಿ ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು ಕೇಳೋದು, ಅಪ್ಲಿಕೇಶನ್ ಹಾಕೋದು ನಮ್ಮ ಕೈಯಾಗದ, ಹಾಕಿಬಿಡ್ಬೇಕು, ದಿನಾ ಹಾಕ್ಬೇಕು. ನಮ್ಮ ಯೋಗ್ಯತೆ, ನಮ್ಮ ಕರ್ಮ, ಕನಿಷ್ಠ ನಾವು ಇವತ್ತು ಹಾಕಿದರೆ ಇನ್ನೊಂದು 10 ಕೋಟಿ 100 ಕೋಟಿ ಜನ್ಮ ಆದಮೇಲೆ ಆದರೂ ದೇವರು ಅದನ್ನು ಕೈಯಾಗಿ ತಗೋತಾನೆ. ನಾವು ಇವತ್ತು ದೇವ್ರಿಗೆ ಪ್ರಾರ್ಥನೆನೇ ಮಾಡದೇ ಇದ್ದರೆ, ಈ ವಿಷಯನೇ ನಮ್ಗೆ ಗೊತ್ತಿಲ್ಲ ಅಂತಾದ್ರೆ ನಾವು ದೇವ್ರಿಗೆ ಏನಂತ ಅಪ್ಲಿಕೇಶನ್ ಹಾಕೋದು ಅಲ್ಲೇನು? ಅಂದಮೇಲೆ ಇಷ್ಟೆಲ್ಲ ವಿಷಯ ಇದೆ. ಅಂದಮೇಲೆ ದೇವ್ರಿಗೆ ದಿನಾ ಪ್ರಾರ್ಥನೆ ಮಾಡಿರಿ, ಸ್ವಾಮಿ ಆದಷ್ಟು ನಮಗೆ ಅಂತ್ಯಕಾಲದಲ್ಲಿ ಇದೆಲ್ಲದರ ಸ್ಮರಣೆ ಬರುವಂತೆ ಅನುಗ್ರಹವನ್ನು ಮಾಡು. ಸುತ್ತಮುತ್ತ ಮಕ್ಕಳು ಮೊಮ್ಮಕ್ಕಳು ಸುತ್ತ ಇದ್ದವರು ಅಂಥವರೇ ಆ ಸಮಯದಲ್ಲಿ ಸಜ್ಜನರೇ ಇರುವಂತೆ ಅನುಗ್ರಹವನ್ನು ಮಾಡು. ಶೂದ್ರಾದಿಗಳ ಸಂಘ ಆ ಮರಣಕಾಲದಲ್ಲಿ ಮರಣವಾದಾಗ ಅಗ್ನಿ ಸಂಸ್ಕಾರವಾಗುವವರೆಗೆ ಶೂದ್ರಾದಿಗಳ ಸ್ಪರ್ಶ ಆಗದೇ ಇದ್ದಂತೆ
ಅನುಗ್ರಹವನ್ನು ಮಾಡು ಅಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರಿಗೆ ತಲೆ ಬೇನೆ ಆಗಿದ್ದರೆ ಕ್ಷಮಾ ಮಾಡಿ ಈ ಕಥಾಭಾಗವನ್ನು ಇಲ್ಲಿಗೆ ವಿಷಯ ಗೊತ್ತಿಲ್ವಲ್ಲ ಶ್ರೀಕೃಷ್ಣ. ನಾವು ಇದೆಲ್ಲ ದೇವ್ರ ಕಡೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೋಡಪ್ಪ ಒಂದು ಸ್ಮರಣೆ ಮಾಡಿ